ಅಂದು ಬೆಂಗಳೂರಿನ ಒಂದು ಪ್ರಸಿದ್ಧ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಂಭ್ರಮದ ಓಡಾಟ. ಆ ದಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭದ ಜೊತೆಗೆ ಅಂದು ಪ್ರಸಿದ್ಧ ಸಾಹಿತಿ ಅಭಿಜ್ಞಾರವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ಜೊತೆಗೆ ಮೀಡಿಯಾದವರು ಸಹ ನೆರೆದಿದ್ರು. ಕಾರ್ಯಕ್ರಮ ಪ್ರಾರಂಭವಾಗೋಕೆ ಕೆಲವೇ ಸಮಯ ಇರುವಾಗ ವಿದ್ಯಾರ್ಥಿಗಳೆಲ್ಲ ಕಾರ್ಯಕ್ರಮ ನಡೆಯೋ ಸ್ಥಳದಲ್ಲಿ ಆಸೀನರಾಗಿದ್ರು. ಅವರಿಗೆಲ್ಲ ಇಂದಿನ ಕಾರ್ಯಕ್ರಮದ ಸಡಗರಕ್ಕಿಂತ ಎಲ್ಲರ ಅಚ್ಚುಮೆಚ್ಚಿನ ಸಾಹಿತಿ ಅಭಿಜ್ಞಾರವರನ್ನ ಕಾಣೋ ಕಾತರ. ಇಲ್ಲಿವರೆಗೆ ಅವರು ಎಷ್ಟೋ ಕತೆ, ಕವನಗಳು, ಕಾದಂಬರಿಗಳು, ಆರ್ಟಿಕಲ್ಸ್ಗಳನ್ನ ಬರೆದಿದ್ದಾರೆ. ಮತ್ತೆ ಪುಸ್ತಕಗಳನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಅವುಗಳನ್ನ ಓದಿರೋರ ಸಂಖ್ಯೆಯೂ ಹೆಚ್ಚಿದೆ. ಅಷ್ಟೇ ಅಭಿಮಾನಿ ಬಳಗವೂ ಇದೆ. ಆದ್ರೆ ಇದುವರೆಗೂ ಯಾರು ಅವರನ್ನ ನೋಡಿಲ್ಲ. ಅಭಿಜ್ಞಾ ಅನ್ನೋದು ಅವರ ಹೆಸರೋ ಅಥವಾ ಕಾವ್ಯನಾಮವೋ ಅದು ಸಹ ತಿಳಿದಿಲ್ಲ. ಆದ್ರೂ ಅಭಿಮಾನಿಗಳಿಗೆ ಅವರ ಕಾದಂಬರಿಗಳಂದ್ರೆ ಅಚ್ಚುಮೆಚ್ಚು. ಯಾಕೆ ಅಂದ್ರೆ ಅವರ ಪ್ರತಿ ಕಥೆಯು ನೈಜತೆಗೆ ಹತ್ತಿರವಾದಂತಿರುತ್ತೆ. ಅಷ್ಟ್ರಲ್ಲಿ ಕಾರ್ಯಕ್ರಮದ ನಿರೂಪಕರು ಮಾತಾಡೋಕೆ ಆರಂಭಿಸ್ತಾರೆ. ಈಗ ಕಾರ್ಯಕ್ರಮ ಆರಂಭ ಆಗತ್ತೆ. ಇಂದಿನ ವಿಶೇಷ ನಿಮ್ಗೆಲ್ಲ ತಿಳಿದಿದೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯ ಬಗ್ಗೆ ನಿಮ್ಗೆ ತಿಳಿದೇ ಇದೆ ಅಂತ ಹೇಳ್ತಾರೆ. ಕನ್ನಡ ಸಾಹಿತ್ಯದಲ್ಲಿ ಸಂಚಲನವನ್ನೇ ಮೂಡಿಸಿ ಹಲವಾರು ಪ್ರಶಸ್ತಿ, ಪುರಸ್ಕಾರಗಳಿಗೆ ಭಾಜನರಾಗಿರೋ ಶ್ರೀಮತಿ ಅಭಿಜ್ಞಾರವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅನ್ನೋಷ್ಟರಲ್ಲಿ ಕಾರಿನ ಸೌಂಡ್ ಕೇಳತ್ತೆ. ಕಾರ್ನಿಂದ ಇಳಿದ ಒಬ್ಬ ಮಹಿಳೆ ಎಲ್ರಿಗೂ ನಮಸ್ಕಾರ ಮಾಡ್ತಾ ಬಂದ್ರೆ ಅವರ ಹಿಂದೆ ಒಬ್ಬ ವ್ಯಕ್ತಿಯು ನಸು ನಗ್ತಾ ಬರ್ತಾನೆ. ಹಸಿರು ಬಣ್ಣದ ಕಾಟನ್ ಸೀರೆಯನ್ನ ನೀಟಾಗಿ ಉಟ್ಟು, ಕೂದಲನ್ನ ತುರುಬು ಕಟ್ಟಿ, ಕೈಯಲ್ಲಿ ಹಸಿರು ಬಳೆ, ಕತ್ತಲ್ಲಿ ಮಾಂಗಲ್ಯ, ಹಣೆಯಲ್ಲಿ ಸಿಂಧೂರವನ್ನಿಟ್ಟು ನಡೆದು ಬರೋ ಮಹಿಳೆ ಇರೋದು ಸಾಧಾರಣ ಬಣ್ಣ. ವಿದ್ಯಾರ್ಥಿಗಳೆಲ್ಲ ಸೋಜಿಗದಂತೆ ನಡೆದು ಬರ್ತಾ ಇರೋ ಮಹಿಳೆಯನ್ನ ನೋಡ್ತಾ ಚಪ್ಪಾಳೆಯ ಮೂಲಕ ಸ್ವಾಗತಿಸ್ತಾರೆ. ಅವರ ಜೊತೆ ಬಂದ ವ್ಯಕ್ತಿ ವೇದಿಕೆಯ ಕೆಳಗೆ ಕೂರೋಕ್ ಹೋದಾಗ ಆ ವ್ಯಕ್ತಿಯ ಕೈಯನ್ನ ಹಿಡ್ಕೊಂಡ ಅಭಿಜ್ಞಾ ಅವರನ್ನು ಸಹ ವೇದಿಕೆ ಮೇಲೆ ಕರೆತರ್ತಾರೆ. ಆಗ ಎಲ್ರೂ ಆ ವ್ಯಕ್ತಿಯನ್ನ ನೋಡ್ತಾರೆ. ಆ ವ್ಯಕ್ತಿಯು ಹಸಿರು ಬಣ್ಣದ ಶರ್ಟ್ಗೆ ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿ ಎಡಗೈನಲ್ಲಿ ವಾಚ್ ಧರಿಸಿರೋ ವ್ಯಕ್ತಿ. ನೋಡೋಕೆ ಬಿಳುಪಿನ ಬಣ್ಣ ಹೊಂದಿದ್ದಾರೆ. ನಕ್ರೆ ಬೀಳೋ ಗುಳಿಕೆನ್ನೆ, ಮಧ್ಯಮ ವಯಸ್ಸಿನ ವ್ಯಕ್ತಿಯಾದ್ರೂ ಗಂಭೀರ ನಡಿಗೆಯನ್ನ ನೋಡಿದಂತಹ ಎಲ್ರೂ ಯಾರವರು, ಅಭಿಜ್ಞಾ ಅವರ ಪತಿಯ ಅಥವಾ ಅವರ ಆತ್ಮೀಯ ವ್ಯಕ್ತಿ ಇರಬಹುದಾ ಅಂದ್ಕೊಳ್ತಾರೆ. ವೇದಿಕೆ ಮೇಲೆ ಬಂದಂತಹ ಅಭಿಜ್ಞಾ ಮತ್ತೆ ಅವ್ರ ಜೊತೆ ಬಂದ ವ್ಯಕ್ತಿ ಇಬ್ರು ಕುಳಿತುಕೊಂಡ ನಂತರ ಕಾರ್ಯಕ್ರಮ ಆರಂಭ ಆಗತ್ತೆ. ಹಾಗೆ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯುತ್ತೆ. ನಂತರ ವಿದ್ಯಾರ್ಥಿಗಳನ್ನ ಕುರಿತು ಅಭಿಜ್ಞಾರವರಿಗೆ ಮಾತನಾಡಿ ಅಂತ ಹೇಳ್ತಾರೆ. ನಗುಮುಖದಿಂದಲೇ ವೇದಿಕೆ ಮೇಲೆ ಬಂದ ಅಭಿಜ್ಞಾರವರು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದವರಿಗೆ ಧನ್ಯವಾದ ಅರ್ಪಿಸಿ ನಂತರ ಅವರು ವಿದ್ಯಾರ್ಥಿಗಳನ್ನ ಕುರಿತು, ವಿದ್ಯಾರ್ಥಿ ಜೀವನ ಅನ್ನೋದು ಒಂದು ಅಮೂಲ್ಯ ಕಾಲಘಟ್ಟ. ಎಷ್ಟೋ ಜನರಲ್ಲಿ ಸಾಧಿಸ್ಬೇಕೆಂಬ ಹಂಬಲ ಇರುತ್ತೆ. ಆದ್ರೆ ಅವರಿಗೆ ಅವಕಾಶದ ಕೊರತೆ ಇರುತ್ತೆ. ಅವಕಾಶ ಇರೋರು ಅದನ್ನ ಸರಿಯಾಗಿ ಬಳಸ್ಕೊಳ್ಳೋದಿಲ್ಲ. ನೀವು ನಿಮ್ಗೆ ಸಿಗೋ ಅವಕಾಶ ಚಿಕ್ಕದೇ ಆಗಿರ್ಲಿ ದೊಡ್ಡದೇ ಆಗಿರ್ಲಿ ಬಿಡ್ಬೇಡಿ. ಜೀವನದಲ್ಲಿ ಎಲ್ರಿಗೂ ಅವಕಾಶ ಸಿಗೋದು ಕಷ್ಟ. ಸಿಕ್ಕಾಗ ಬಿಡಬಾರ್ದು ಅಂತ ಹೀಗೆ ವಿದ್ಯಾಭ್ಯಾಸ ಹೇಗಿರ್ಬೇಕು, ಹೇಗೆ ಅವರು ಅವರ ಜೀವನ ರೂಪಿಸ್ಕೊಳ್ಬೇಕು, ಜೀವನದಲ್ಲಿ ಅವಕಾಶ ಸಿಕ್ಕಿದಾಗ ಸಾಧಿಸ್ಬೇಕು, ಹೀಗೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವಂತಹ ಮಾತನಾಡಿ ನಂತರ ನನ್ನಲ್ಲಿ ಕೇಳೋಕೆ ಪ್ರಶ್ನೆಗಳಿದ್ರೆ ಕೇಳಿ ಅಂತ ಹೇಳಿದಾಗ ಮೊದ್ಲು ಅವರ ಅಭಿರುಚಿಯ ಬಗ್ಗೆ, ಅವರು ಮುಂದೆ ಕೃತಿ ಬರೀತಾರಾ ಅಂತೆಲ್ಲ ಕೇಳ್ತಾರೆ. ಆಗ ಅಲ್ಲಿ ಕುಳಿತಿರೋರ ಮಧ್ಯದಲ್ಲಿ ಪ್ರಶ್ನೆ ಕೇಳೋಕೆ ಎದ್ದು ನಿಂತ ವಿದ್ಯಾರ್ಥಿನಿ, ಇಷ್ಟೆಲ್ಲ ಸಾಧನೆ ಮಾಡಿರೋ ನೀವು ಅಜ್ಞಾತವಾಗಿರೋಕೆ ಕಾರಣ ಏನು, ನಿಮ್ಮ ಜೀವನದ ಬಗ್ಗೆ ಹೇಳಿ ಅಂದಾಗ ಹಲವಾರು ವಿದ್ಯಾರ್ಥಿಗಳು ಒಟ್ಟಿಗೆ ಹೌದು ಹೇಳ್ಬೇಕು ಅಂದಾಗ ಅಭಿಜ್ಞಾ ಪಕ್ಕದಲ್ಲಿರೋ ವ್ಯಕ್ತಿಯೆಡೆಗೆ ನೋಡ್ತಾಳೆ. ಆಗ ಆ ವ್ಯಕ್ತಿ ಮಾತಾಡು, ನಿನ್ನ ಅಭಿಮಾನಿಗಳಿಗೆ ನಿನ್ನ ಪರಿಚಯವಾಗ್ಲಿ ಅಂತ ಹೇಳ್ತಾರೆ. ಆಗ ಅಭಿಜ್ಞಾ ಮೈಕಿನ ಮುಂದೆ ಬಂದು, ನಿಮ್ಗೆಲ್ಲ ತಿಳಿದಿರುವಂತೆ ನನ್ನ ಹೆಸರು ಅಭಿಜ್ಞಾ ಅಲ್ಲ, ನನ್ನ ಹೆಸರು ಪ್ರಜ್ಞಾ. ಆದ್ರೆ ಪ್ರಜ್ಞಾ ಆಗಿದ್ದ ನಾನು ಅಭಿಜ್ಞಾ ಹೇಗಾದೆ ಅಂದ್ರೆ ಅಂತ ತನ್ನ ಗತ ಜೀವನವನ್ನ ಅವ್ರೆಲ್ರ ಮುಂದೆ ತೆರೆದಿಡೋಕೆ ಮುಂದಾಗ್ತಾಳೆ. ಅದು ಸಿದ್ದಾಪುರ ನಗರದಿಂದ 40 ಕಿಲೋಮೀಟರ್ ದೂರದಲ್ಲಿರೋ ಒಂದು ಹಳ್ಳಿ. ಈಗಿನ ಕಾಲದಲ್ಲೂ ಸ್ವಲ್ಪ ಮೂಢನಂಬಿಕೆಗೆ ಒತ್ತು ನೀಡೋ ಊರದು. ಆ ಗ್ರಾಮದ ಗಾಯತ್ರಿ ಮತ್ತೆ ನಾಗಪ್ಪನವರ ಮಗಳೇ ಪ್ರಜ್ಞಾ. ನಾಗಪ್ಪನವರಿಗೆ 3 ಜನ ಮಕ್ಕಳು, ಪ್ರದೀಪ್, ಪವನ್ ಮತ್ತೆ ಪ್ರಜ್ಞಾ. 2 ಗಂಡು ಮಕ್ಕಳಾದ ನಂತರ ಹುಟ್ಟಿದಂತಹ ಪ್ರಜ್ಞಾ ಪ್ರದೀಪ್ ಮತ್ತೆ ಪವನ್ಗೆ ಹೋಲಿಸಿದ್ರೆ ನೋಡೋಕೆ ತುಸು ಎಣೆಗೆಂಪು ಬಣ್ಣ ಆದ್ರೂ ನೋಡೋಕೆ ಲಕ್ಷಣವಾಗೇ ಇದ್ಲು. ಪ್ರದೀಪ್ ದೊಡ್ಡವನು, ಪವನ್ ಎರಡನೇವನು. 2 ಗಂಡು ಮಕ್ಕಳ ನಂತರ ಜನಿಸಿದವಳೆ ಪ್ರಜ್ಞಾ. ಆದ್ರೆ ಮನೆಗೆ ಮಹಾಲಕ್ಷ್ಮಿ ಆಗ್ಬೇಕಾದ ಪ್ರಜ್ಞಾ ಆಗಿದ್ದು ಮಾತ್ರ ಅಪಶಕನ.
ಕಾರಣ ಅವಳದು ಮೂಲ ನಕ್ಷತ್ರ. ಮನೆಯಲ್ಲಿ ಗಂಡು ಮಕ್ಳಿಗಿರೋ ಬೆಲೆ ಅವಳಿಗಿಲ್ಲ. ತಾಯಿ ಗಾಯತ್ರಿಗೆ ಮಗಳ ಮೇಲೆ ಕನಿಕರ ಇದ್ರೂ ಗಂಡನ ಭಯ. ಪ್ರಜ್ಞಾ ಹುಟ್ಟಿದಾಗ ಕಾಕತಾಳೀಯ ಎಂಬಂತೆ ಅವರಿಗಿದ್ದ 5 ಎಕರೆ ಭೂಮಿಯಲ್ಲಿ 2 ಎಕರೆ ಭೂಮಿ ಬತ್ತಿ ಹೋಗಿ 3 ಎಕರೆ ಮಾತ್ರ ಉಳ್ಕೊಂಡಿದ್ದು. ಜೊತೆಗೆ ನಾಗಪ್ಪನವರ ತಂದೆ ಹಾರ್ಟ್ ಅಟ್ಯಾಕ್ ಬಂದು ಸತ್ತಿದ್ದು. ಈ ಎಲ್ಲಾ ಸಂದರ್ಭಗಳು ಪ್ರಜ್ಞಾಳನ್ನ ಮೂಲೆ ಗುಂಪಾಗಿಸ್ತು. ಬೆಳೆದು ದೊಡ್ಡವಳಾದಾಗೆ ಅಣ್ಣಂದಿರಿಗೂ ಪ್ರಜ್ಞಾ ಅಂದ್ರೆ ತಾತ್ಸಾರವೇ. ಅವಳೊಂದಿಗೆ ಇರ್ಬೇಕಾದ್ರೆ ಅವರಿಗೆ ಏನೇ ಪೆಟ್ಟಾದ್ರೂ ಅದಕ್ಕೂ ಕಾರಣ ಪ್ರಜ್ಞಾ ಎಂಬುದೇ ಅವರ ವಾದ. ಚಿಕ್ಕವರಿದ್ದಾಗ ತಪ್ಪು ಮಾಡಿ ಎಷ್ಟೋ ಸಲ ಅದನ್ನ ಪ್ರಜ್ಞಾ ಮೇಲೆ ಹಾಕಿದ್ದು ಉಂಟು. ಅಣ್ಣಂದಿರ ಮದುವೆ ನಂತರ ಬಂದ ಅತ್ತಿಗೆಯರ ಪಾಲಿಗೂ ಅವಳು ಸೇವಕಿಯೇ. ಅವಳ ನೋವು ಗೊತ್ತಿರೋ ತಾಯಿ ಗಾಯತ್ರಿಗೆ ಏನೂ ಮಾಡಲಾಗದ ಪರಿಸ್ಥಿತಿ. ಅವಳ ಮದ್ವೆ ಮಾಡೋಣ ಅಂದ್ರೆ ಅವಳ ಜಾತಕದಿಂದ ಯಾರು ಸಹ ಅವಳನ್ನ ಮದ್ವೆ ಆಗೋಕೆ ಬರ್ತಾ ಇಲ್ಲ. ಇದೆಲ್ಲದ್ರಿಂದ ಅವಳು ಅನಿಷ್ಟ ದರಿದ್ರ ಅಂತ ಕರೆಸ್ಕೊಂಡಿದ್ದು ಉಂಟು. ಅದೊಂದು ದಿನ ಅವರ ಮನೆಯ ಹೊರಗೆ ಯಾರಿದ್ದೀರಿ ಮನೆಯಲ್ಲಿ ಎಂಬ ಧ್ವನಿ ಕೇಳ್ಬರುತ್ತೆ. ಯಾರದು ಎಂದು ಹೊರಬಂದ ಪ್ರಜ್ಞಾಗೆ ದಂಪತಿಗಳು ಮತ್ತು ಅವರ ಜೊತೆಗಿರೋ ಯುವಕನನ್ನ ನೋಡಿ ಯಾರು ಬೇಕಿತ್ತು ಅಂತ ಕೇಳ್ತಾಳೆ. ಆಗ ಅವರು ನಾಗಪ್ಪನವರು ಬೇಕಿತ್ತು ಅನ್ನೋವಾಗ, ಓ ಬರ್ಬೇಕು ಬರ್ಬೇಕು, ಬಡವನ್ ಮನೆಗೆ ಭಾಗ್ಯ ಬಂದಂಗಾಯ್ತು ಅಂತ ಹೇಳಿ ಬರೋ ನಾಗಪ್ಪ ಪ್ರಜ್ಞಾ ಕಡೆಗೆ ತಿರುಗಿ ಹೋಗು ಅನ್ನುವಂತೆ ಸನ್ನೆ ಮಾಡಿದಾಗ ಮೌನವಾಗಿ ತಲೆ ಆಡಿಸಿ ಹೋಗ್ತಾಳೆ ಪ್ರಜ್ಞಾ. ನಂತರ ಅವರನ್ನ ಒಳಗೆ ಕರೆದು ಗಾಯತ್ರಿ ಬಾ ಇಲ್ಲಿ ಅಂದಾಗ ಬಂದ ಗಾಯತ್ರಿ, ಓ ಭದ್ರಣ್ಣ ಶಾಂತಕ ಹೇಗಿದ್ದೀರಾ, ಈ ಹುಡುಗ ಯಾರು ಅಂತ ಕೇಳಿದಾಗ ನಮ್ಮ ಮಗ ಅಭಿ ಅಂತ ಹೇಳ್ತಾರೆ ಅವರು. ಓ ನಾನ್ ನೋಡ್ದಾಗ 10 ವರ್ಷದವನು ಈಗ ಎಷ್ಟು ಬೆಳೆದ್ಬಿಟ್ಟಿದ್ದಾನೆ, ನೋಡೋಕ್ಕೂ ಅಷ್ಟೇ ಸುಂದರವಾಗಿದ್ದಾನೆ, ಹೇಗಿದೀಯಪ್ಪ ಅಂತ ಅವ್ರು ಕೇಳಿದಾಗ ನಾನ್ ಚೆನ್ನಾಗಿದ್ದೀನಿ ಆಂಟಿ ಅಂತ ಅವನು ಹೇಳ್ತಾನೆ. ಜೊತೆಗೆ ನಾಗಪ್ಪ ಮತ್ತೆ ಗಾಯತ್ರಿ ಅವರ ಕಾಲಿಗೆ ಎರಗಿ ಆಶೀರ್ವಾದ ಕೂಡ ಪಡಿತಾನೆ. ಆಗೆಲ್ಲ ಎಷ್ಟೇ ಕರೆದ್ರೂ ಬರ್ತಾ ಇರ್ಲಿಲ್ಲ, ಈಗೇನು ದಿಢೀರ್ ಅಂತ ಬರ್ತೀವಿ ಅಂತಾನು ಹೇಳಿಲ್ಲ ಅಂತ ನಾಗಪ್ಪ ಕೇಳಿದಾಗ, ಅದು ನಮ್ಮ ಮಗನಿಗೆ ಈ ಊರಲ್ಲಿ ಟೀಚರ್ ಆಗಿ ಟ್ರಾನ್ಸ್ಫರ್ ಆಗಿದೆ. ಇಲ್ಲಿರೋ ಕಾಲೇಜ್ಗೆ ಒಬ್ರು ಟೀಚರ್ ಬೇಕು ಅಂತ ಹೇಳಿದ್ರಂತೆ. ಸದ್ಯಕ್ಕೆ 6ರಿಂದ 7 ತಿಂಗಳು ನನ್ ಮಗ ಇಲ್ಲೇ ಇರ್ಬೇಕು, ಅದಕ್ಕೆ ಬಂದ್ವಪ್ಪ ಅಂತಾರೆ ಅವರು. ಓ ಸಂತೋಷ, ನಿಮ್ ಮಗನ್ ಮೂಲಕ ಆದ್ರೂ ಬರ್ಬೇಕು ಅನ್ನಿಸ್ತಲ್ಲ ಅಂತ ನಾಗಪ್ಪ ಅಂದಾಗ, ಏನಪ್ಪ ಮಾಡೋದು, ನಮಗೂ ಕೆಲಸ ಕಾರ್ಯ ಇರುತ್ತಲ್ಲ, ಸದ್ಯಕ್ಕೆ ನಮ್ಮ ಮಗ ಇಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಬೇಕಿತ್ತು, ಅದಕ್ಕೆ ಇಲ್ಲಿ ಯಾವ್ದಾದ್ರೂ ಬಾಡ್ಗೆ ಮನೆ ಸಿಗುತ್ತಾ ನೋಡಪ್ಪ ಅಂತ ಭದ್ರಣ್ಣ ನಾಗಪ್ಪನಿಗೆ ಹೇಳ್ತಾರೆ. ಅದಕ್ಕೆ ನಾಗಪ್ಪ, ಅಲ್ಲ ಕಣೋ ಮಾರಾಯ, ನಮ್ಮನೇನೆ ಇರ್ಬೇಕಾದ್ರೆ ಬೇರೆ ಬಾಡ್ಗೆ ಮನೆ ಯಾಕೆ, ನಮ್ಮನೇಲೆ ಇರ್ಲಿ ಬಿಡು ಅಂತಾರೆ ನಾಗಪ್ಪ. ಆಗ ಭದ್ರಣ್ಣ, ಬೇಡ ನಾಗಪ್ಪ, ನಮ್ ಸ್ನೇಹದಿಂದ ಈ ತರ ಲಾಭ ತಗೊಳೋಕೆ ನಂಗೆ ಇಷ್ಟ ಇಲ್ಲ, ಇಲ್ಲೇ ಎಲ್ಲಾದ್ರೂ ಕಾಲೇಜಿಗೆ ಹತ್ರದಲ್ಲಿ ಒಂದ್ ಮನೆ ಇದ್ರೆ ಹೇಳು ಅಂತ ಭದ್ರಣ್ಣ ಕೇಳ್ತಾರೆ. ಆಗ ನಾಗಪ್ಪ, ನೋಡು ಭದ್ರ, ನಮ್ಮ ಮನೆ ಮೇಲ್ಗಡೆ ರೂಮ್ ಖಾಲಿ ಇದೆ, ಅಲ್ಲಿರ್ಲಿ ಬಿಡಪ್ಪ ನಿನ್ ಮಗ, ನೀನಂತೂ ನಮ್ಮ ಮನೆಗ್ ಬರಲ್ಲ, ನಿಮ್ ಮಗ ಆದ್ರೂ ಇರ್ಲಿ ಬಿಡು ಅಂತ ಏನೇನೋ ಸಬೂಬು ಹೇಳ್ದಾಗ ಶಾಂತಕ್ಕ ಸಹ ಇರ್ಲಿ ಬಿಡಿ, ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ನಮಗೂ ನಮ್ಮ ಮಗ ಇವ್ರ ಜೊತೆ ಇದ್ರೆ ಒಂದ್ ಭರವಸೆ ಇದ್ದ ಹಾಗೆ ಅಂತ ಹೇಳ್ತಾರೆ. ಅಭಿ ಕೂಡ ಒಪ್ಕೊಳ್ತಾನೆ. ಕೊನೆಗೆ ಭದ್ರಣ್ಣ ಸಹ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂದ್ಮೇಲೆ ಇಲ್ಲೇ ಇರ್ಲಿ ಬಿಡು ಅಂತ ಹೇಳ್ತಾರೆ. ಆಗ ಮಾತಾಡೋ ಅಭಿ, ಹಾಗೆ ಒಂದು ಕಂಡೀಷನ್, ನೀವು ಮಾತ್ರ ಬಾಡ್ಗೆ ತಗೊಳ್ಳೇಬೇಕು, ನೀವು ಬಾಡ್ಗೆ ತಗೊಂಡ್ರೆ ಮಾತ್ರ ನಾನಿಲ್ಲಿ ಇರ್ತೀನಿ ಅಂತ ನಾಗಪ್ಪನವರನ್ನ ಒಪ್ಪಿಸ್ತಾನೆ. ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ, ಅದಿರ್ಲಿ ನಿನ್ಗೆ 3 ಜನ ಮಕ್ಳು ತಾನೆ, ನಾನ್ ನೋಡಿದಾಗ ಚಿಕ್ಕವರಾಗಿದ್ರು, ಈಗ ಹೇಗಿದ್ದಾರೆ, ಏನ್ ಮಾಡ್ಕೊಂಡಿದ್ದಾರೆ ಅಂತ ಭದ್ರಣ್ಣ ಕೇಳ್ತಾರೆ. ಆಗ ನಾಗಪ್ಪ, ಎಲ್ರೂ ಚೆನ್ನಾಗಿದ್ದಾರೆ, ದೊಡ್ಡೋನು ಪ್ರದೀಪ ನಮ್ಮೂರಲ್ಲೇ ಕಾಲೇಜಿಗೆ ಪಾಠ ಮಾಡಕ್ ಹೋಗ್ತಾನೆ, ಚಿಕ್ಕವನು ಪವನ್ ವ್ಯವಸಾಯ ಮಾಡ್ತಾನೆ, ಕೊನೆಯವಳು ಪ್ರಜ್ಞಾ ಡಿಗ್ರಿ ಮಾಡಿದ್ದಾಳೆ, ಸದ್ಯಕ್ಕೆ ಮನೆಯಲ್ಲೇ ಇದ್ದಾಳೆ ಅಂತ ನಿರುತ್ಸಾಹದಿಂದ ಹೇಳ್ತಾರೆ. ಆಗ್ಲೇ ನೋಡಿದ್ವಲ್ಲ, ಅವಳ ನಿನ್ ಮಗಳು ಎಂದು ಶಾಂತಕ್ಕ ಕೇಳಿದಾಗ, ಹೌದು ಅವಳೆ ಅಂತ ಗಾಯತ್ರಿ ಅವರು ಹೇಳ್ತಾರೆ. ಆಗ ತುಂಬಾ ಲಕ್ಷಣವಾಗಿದ್ದಾಳೆ, ನಿಮ್ಮಿಬ್ರು ಗಂಡು ಮಕ್ಕಳನ್ನ ಅಷ್ಟೇ ನಾನು ನೋಡಿದ್ದು, ಮಗಳನ್ನ ಇವತ್ತೇ ನೋಡ್ತಾ ಇರೋದು ಅಂತ ಭದ್ರಣ್ಣ ಹೇಳ್ತಾರೆ. ಏನ್ ಲಕ್ಷಣನೋ ಏನೋ, ಹುಟ್ಟಿರೋದು ಮೂಲ ನಕ್ಷತ್ರದಲ್ಲಿ, ಬರೀ ಅಡೆತಡೆಗಳು, ಮದ್ವೆ ಮಾಡೋಣ ಅಂದ್ರೆ ಗಂಡು ಸಹ ಸಿಗ್ತಾ ಇಲ್ಲ, ಇವಳ ನಕ್ಷತ್ರ ಗೊತ್ತಾದ್ರೆ ಸಾಕು, ಎಲ್ರೂ ಈ ಹುಡುಗಿ ಬೇಡ ಅಂತ ಹೋಗ್ತಾರೆ, ಏನ್ ಮಾಡೋದು, ಎಲ್ಲ ನಮ್ ಕರ್ಮ ಅಂತ ನಾಗಪ್ಪ ಮುಖ ಸಿಂಡರಿಸ್ತಾ ಹೇಳ್ತಾರೆ. ಆಗ ಭದ್ರಣ್ಣ, ಯಾಕೋ ನಾಗ ಈ ತರ ಎಲ್ಲ ಮಾತಾಡ್ತೀಯಾ, ಈಗಿನ ಕಾಲದಲ್ಲಿ ಏನೋ ಇದು ನಕ್ಷತ್ರ ಅದು ಇದು ಅಂತ ಅನ್ಕೊಂಡು, ಪಾಪ ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ಆ ಮಗುವಿಗೆ ಬೇಜಾರಾಗಲ್ವಾ ಅಂದಾಗ, ಅಲ್ಲೇ ರೂಮಿನ ಬಾಗಿಲಿನಲ್ಲಿ ನಿಂತಿರೋ ಪ್ರಜ್ಞಾಳ ಕಣ್ಣಿಂದ ನೀರು ಇಳಿಯುತ್ತೆ.
ಅಕಸ್ಮಾತ್ ಆಗಿ ರೂಮಿನ ಕಡೆ ನೋಡೋ ಅಭಿಗೆ ಅವಳ ಕಣ್ಣೀರು ನೋಡಿದಾಗ ಬೇಜಾರಾಗತ್ತೆ. ಅವಳು ತಲೆ ಎತ್ತಿ ಅವನನ್ನ ನೋಡಿ ರೂಮಿನೊಳಗಡೆ ಹೋಗ್ತಾಳೆ. ಅವರೆಲ್ಲಾ ಕುಳಿತು ಮಾತಾಡುವಾಗ ಪ್ರಜ್ಞಾ ತಾಯಿ ಗಾಯತ್ರಿಯೊಂದಿಗೆ ಸೇರಿ ಅಡ್ಗೆ ತಯಾರಿ ಮಾಡ್ತಾಳೆ. ಎಲ್ರೂ ಒಟ್ಟಿಗೆ ಕುಳಿತು ಊಟ ಮಾಡುವಾಗ ಸಹ ಅವಳು ಅವರಿಗೆಲ್ಲ ಊಟ ಬಡಿಸಿ ಅಡ್ಗೆ ಮನೆಗೆ ಹೋಗ್ತಾಳೆ. ಅಡ್ಗೆ ತುಂಬಾ ಚೆನ್ನಾಗಿದೆ, ಅದರಲ್ಲೂ ಪಾಯಸ ತುಂಬಾ ಚೆನ್ನಾಗಿದೆ. ನಮ್ಮ ಮಗ ಅಭಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ ಅಂತ ಶಾಂತಕ್ಕ ಹೇಳ್ತಾರೆ. ಆಗ ಗಾಯತ್ರಿ ಅವರು ಪಾಯಸ ಮಾಡಿದ್ದು ನಮ್ಮ ಪ್ರಜ್ಞಾ, ಅವಳು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ, ನಾನಿವತ್ತು ಬರೀ ಸಹಾಯ ಅಷ್ಟೇ ಮಾಡಿದ್ದು ಅಂತ ಹೇಳ್ತಾರೆ. ಆಗ ನಿಮ್ಮ ಮಗಳ ಕೈ ರುಚಿ ತುಂಬಾನೇ ಚೆನ್ನಾಗಿದೆ ಅಂತ ಅಭಿ ಹೇಳ್ತಾನೆ. ಕೈ ರುಚಿ ಏನೋ ಚೆನ್ನಾಗಿದೆ ಕಣಪ್ಪ, ಆದ್ರೆ ಕಾಲ್ಗುಣ ಚೆನ್ನಾಗಿಲ್ವಲ್ಲ ಅಂತ ದೊಡ್ಡ ಅತ್ಗೆ ಸುಧಾ ಕೊಂಕು ನುಡಿತಾಳೆ. ಇದೆಲ್ಲ ತನಗೆ ಮಾಮೂಲಿ ಅನ್ನೋ ಅಂತೆ ಅನ್ಕೊಂಡು ಪ್ರಜ್ಞಾ ಸುಮ್ನೆ ಆಗ್ತಾಳೆ. ಆದ್ರೆ ಅಭಿ ಮತ್ತೆ ಅವರ ತಂದೆ ತಾಯಿಗೆ ಬೇಜಾರಾಗತ್ತೆ. ಆದ್ರೂ ಊಟ ಮಾಡುವಾಗ ವಾದ ಬೇಡ ಅಂತ ಸುಮ್ನೆ ಆಗ್ತಾರೆ. ಊಟ ಎಲ್ಲ ಮುಗಿದ ನಂತರ ಸರಿ ಕಣಪ್ಪ ನಾಗ, ನಾವಿನ್ನು ಬರ್ತೀವಿ ಅಂತ ಭದ್ರಣ್ಣ ಅಂದಾಗ, ಇವತ್ತೊಂದಿನ ಇಲ್ಲೇ ಉಳ್ಕೊಳ್ಳಿ ಅಣ್ಣ ಅಂತ ಗಾಯತ್ರಿ ಕೇಳ್ಕೊಳ್ತಾರೆ. ಆಗ ನಾಗಪ್ಪ ಸಹ ಇವತ್ತು ಇಲ್ಲೇ ಇರೋ, ಬರೋದೇ ಅಪರೂಪ, ಒಂದಿನನೇ ಹೋಗ್ತೀನಿ ಅಂದ್ರೆ ಹೇಗೆ, ಒಂದೇ ಒಂದ್ ದಿನನಾದ್ರೂ ಉಳ್ಕೊಳ್ಳೋ ಮಾರಾಯ ಅಂತ ಹೇಳ್ದಾಗ, ಇಲ್ಲ ಕಣೋ ಹೊರಡ್ಬೇಕು, ಕೆಲ್ಸ ಇದೆ, ಇನ್ನೊಂದ್ ದಿನ ಮತ್ತೆ ಬರ್ತೀವಿ, ಹೇಗಿದ್ರು ನನ್ ಮಗ ಅಭಿ ಇರ್ತಾನಲ್ಲ, ಈ ಕಡೆ ಬರ್ತಾ ಇರ್ತೀನಿ ಬಿಡು ಅಂತಾರೆ. ಸರಿ ಬಿಡಪ್ಪ ಆಯ್ತು, ಏನೋ ಮಾಡು, ಆದ್ರೆ ಮುಂದಿನ ಸರಿ ಬಂದಾಗ ನೀನು ಉಳ್ಕೊಳ್ಳೇಬೇಕು ಅಂತ ಹೇಳ್ತಾರೆ ನಾಗಪ್ಪ ಅವರು. ನಗುತ್ತಲೇ ತಲೆ ಆಡಿಸಿ, ಪ್ರಜ್ಞಾ ಕುಡಿಯೋಕೆ ಸ್ವಲ್ಪ ನೀರ್ ತಗೋ ಬರಮ್ಮ ಅಂತ ಭದ್ರಣ್ಣ ಕೇಳ್ದಾಗ, ಅಯ್ಯೋ ನೀವ್ ಹೊರಡೋವಾಗ ಅವಳನ್ನ ಯಾಕೆ ನೋಡ್ತೀರಾ, ನಾನೇ ತಂದ್ಕೊಡ್ತೀನಿ ಇರಿ ಅಂತ ಪ್ರಜ್ಞಾಳ ಚಿಕ್ಕ ಅತ್ತಿಗೆ ರಾಗಿಣಿ ಹೇಳ್ತಾಳೆ. ಆಗ ಭದ್ರಣ್ಣ, ನೋಡಮ್ಮ ಅದ್ರಲ್ಲೆಲ್ಲ ನಮ್ಗೆ ನಂಬಿಕೆ ಇಲ್ಲ, ನಮ್ಗೆ ಹೆಣ್ಮಕ್ಳು ಅಂದ್ರೆ ಲಕ್ಷ್ಮಿ ಅಂತೆ, ಯಾವ ಅಪಶಕ್ನ ಕೂಡ ಇಲ್ಲ, ಪ್ರಜ್ಞಾ ನೀನು ನೀರ್ ತಗೋ ಬರಮ್ಮ ಅಂತ ಭದ್ರಣ್ಣ ಹೇಳ್ದಾಗ ಅತ್ತಿಗೆ ರಾಗಿಣಿ ಮುಖ ತಿರುಗಿಸಿ ಸುಮ್ನೆ ಆಗ್ತಾಳೆ. ಅವರಿಗೆ ನೀರು ತಂದುಕೊಟ್ಟ ಪ್ರಜ್ಞಾ ಅವರನ್ನ ಅಭಿಮಾನದಿಂದ ನೋಡಿ ಆಶೀರ್ವಾದ ಪಡಿತಾಳೆ. ಇದುವರೆಗೂ ತನ್ನ ಅಣ್ಣಂದ್ರು ಅತ್ತಿಗೆಯರು ಯಾರೇ ಹೊರಗಡೆ ಹೋದ್ರು ನಿನ್ನ ಅನಿಷ್ಟದ ಮುಖಾನ ತೋರಿಸ್ಬೇಡ ಅಂತಾನೆ ಎಲ್ರೂ ಹೇಳ್ತಿರ್ತಾರೆ. ಆದ್ರೆ ಮೊದಲನೇ ಬಾರಿ ಭದ್ರಣ್ಣ ಅವರು ಅವಳನ್ನ ಲಕ್ಷ್ಮಿ ಇದ್ದಂತೆ ಅಂತ ಹೇಳಿ ಅವಳ ಕೈಯಿಂದಾನೇ ನೀರ್ ತರಿಸಿ ಕುಡಿತಾರೆ. ನಂತರ ಸರಿ ಕಣಪ್ಪ ನಾವೇನ್ ಬರ್ತೀವಿ, ಅಭಿ ಹುಷಾರಪ್ಪ, ಆಗಾಗ ಫೋನ್ ಮಾಡ್ತಾ ಇರು, ನಾವು ಬರ್ತಾ ಇರ್ತೀವಿ, ನೀನು ರಜೆ ಬಂದಾಗ ಊರಿಗ್ ಬಾ ಅಂತ ಹೇಳಿ ಹೊರಡ್ತಾರೆ. ಅವರು ಹೊರಟ ನಂತರ ಅಭಿ ನಾಗಪ್ಪ ಮತ್ತೆ ಪ್ರದೀಪನ್ ಜೊತೆ ಮಾತಾಡ್ತಾ ಕುಳಿತಿರ್ಬೇಕಾದ್ರೆ ಪ್ರಜ್ಞಾ, ಅಭಿ ಉಳ್ಕೊಳ್ಳೋ ಮೇಲ್ಗಡೆ ರೂಮನ್ನ ಕ್ಲೀನ್ ಮಾಡಿ ಬಾ ಅಂತ ಗಾಯತ್ರಿ ಮಗಳು ಪ್ರಜ್ಞಾಗೆ ಹೇಳ್ತಾರೆ. ಪ್ರಜ್ಞಾ ಹೋಗಿ ರೂಮ್ ಕ್ಲೀನ್ ಮಾಡಿ ಬಂದ್ಮೇಲೆ ಅಭಿ, ರೂಮ್ ಕ್ಲೀನ್ ಆಗಿದೆ, ಮೇಲ್ಗಡೆ ಹೋಗಪ್ಪ ವಿಶ್ರಾಂತಿ ತಗೋ ಅಂತ ಗಾಯತ್ರಿ ಅವರು ಹೇಳ್ತಾರೆ. ಸರಿ ಅಂತ ತಲೆ ಆಡ್ಸಿ ಅವನು ಕೂಡ ರೂಮಿಗೆ ಹೋಗ್ತಾನೆ. ರೂಮಿಗೆ ಬಂದವನು ತನ್ನ ಪುಸ್ತಕ ತನ್ನ ಬಟ್ಟೆ ಜೋಡಿಸ್ಕೊಳ್ಬೇಕಾದ್ರೆ ಬರೋ ಪ್ರಜ್ಞಾ ಬಾಗ್ಲು ತಟ್ತಾಳೆ. ಬಾಗಿಲ ಶಬ್ದಕ್ಕೆ ತಿರುಗಿದ ಅಭಿ ಪ್ರಜ್ಞಾಳನ್ನ ನೋಡಿ, ಬನ್ನಿ ಪ್ರಜ್ಞಾ ಅವ್ರೆ, ಏನ್ ವಿಷಯ ಅಂತ ಕೇಳ್ತಾನೆ. ಅದು ನನ್ ಬುಕ್ಸ್ ಅಲ್ಲಿದೆ ಅಂತ ಮೇಜಿನ ಮೇಲಿದ್ದ ಪುಸ್ತಕ ತೋರಿಸಿ ಹೇಳ್ದಾಗ, ನಿಮ್ ಬುಕ್ಸ್ ತಗೊಳೋಕೆ ಬಂದ್ರಾ, ತಗೊಳ್ಳಿ ಪುಸ್ತಕ ಅಂತ ಅವನೇ ಎತ್ತಿ ಕೊಡ್ತಾನೆ. ಪುಸ್ತಕ ಪಡೆದವಳು ಥ್ಯಾಂಕ್ಸ್ ಅಂತ ಹೇಳಿ ಓಡ್ತಾಳೆ. ಅಯ್ಯೋ ನಿಧಾನ ಕಣ್ರಿ ಅಂತ ಇವನು ಕೂಗ್ತಾನೆ. ಆಗೊಮ್ಮೆ ಹಿಂದೆ ತಿರುಗಿ ನೋಡ್ದವಳು ಮತ್ತೆ ಅಲ್ಲಿಂದ ಓಡ್ತಾಳೆ. ಅದನ್ನ ನೋಡ್ದವನು ನಸು ನಗ್ತಾ, ಪಾಪ ಒಳ್ಳೆ ಹುಡುಗಿ, ಆದ್ರೆ ಮನೆಯವ್ರು ಯಾಕೆ ಈ ತರ ಮಾಡ್ತಿದಾರೋ ಅನ್ಕೊಳ್ತಾನೆ. ರಾತ್ರಿಗೆ ಅಂತ ಅಡ್ಗೆ ತಯಾರು ಮಾಡೋ ಪ್ರಜ್ಞಾ ಎಲ್ಲಾ ಅಡ್ಗೆ ಕೆಲಸ ಮುಗಿದ ಮೇಲೆ ಎಲ್ಲಾ ಊಟವನ್ನ ಹೊರಗಡೆ ತಂದಿಟ್ಟು ಪುನಃ ಅಡ್ಗೆ ಮನೆಗೆ ಹೋಗ್ತಾಳೆ. ಗಾಯತ್ರಿ ಅವರು ಎಲ್ಲರನ್ನ ಊಟಕ್ಕೆ ಕರೀತಾರೆ. ಸುಧಾ ಮತ್ತೆ ರಾಗಿಣಿ ಎಲ್ರಿಗೂ ಊಟ ಬಡಿಸಿ ತಾವು ಸಹ ಊಟ ಮಾಡೋಕೆ ಕುಳಿತುಕೊಳ್ತಾರೆ. ಆಗ ಎಲ್ರೂ ಇಲ್ಲೇ ಇದ್ದಾರೆ, ಈ ಪ್ರಜ್ಞಾ ಎಲ್ಲೋದ್ರು ಅಂತ ಅಭಿ ಸುತ್ತ ನೋಡಿದಾಗ ಅವಳು ಒಬ್ಳೆ ಅಡ್ಗೆ ಮನೆಯಲ್ಲಿ ಮರೆಯಲ್ಲಿ ಇವರನ್ನ ನೋಡ್ತಾ ನಿಂತಿರ್ತಾಳೆ. ಅಭಿ ನೋಡಿದ ಕೂಡ್ಲೆ ಮರೆಯಾಗ್ತಾಳೆ. ಅವಳನ್ನ ಊಟಕ್ಕೆ ಕೂಗೋಣ ಅನ್ಕೊಂಡ್ರು ಬಂದ ಮೊದ್ಲು ದಿನಾನೇ ಇಷ್ಟು ಆತ್ಮೀಯತೆ ಬೇಡ, ಇವರೆಲ್ಲ ತಪ್ಪು ತಿಳ್ಕೊಬಹುದು ಅಂತ ಸುಮ್ನಾಗ್ತಾನೆ ಅಭಿ. ಮಾರನೇ ದಿನ ಬೆಳಗ್ಗೆ 5 ಗಂಟೆಗೆ ಎದ್ದ ಅಭಿ ವಾಕಿಂಗ್ ಮಾಡೋ ಅಭ್ಯಾಸವಿದ್ದ ಕಾರಣ ಹೊರಗಡೆ ಬಂದ್ರೆ ಮನೆ ಬಾಗ್ಲು ತೆರೆದಿರೋದು ನೋಡಿ ಹಳ್ಳಿ ಕಡೆ ಬೇಗ ಏಳೋ ಅಭ್ಯಾಸದ ಜನ ಅಲ್ವಾ, ಅದಕ್ಕೆ ಎದ್ದಿರ್ಬೇಕು ಅನ್ಕೊಂಡು ಹೊರಗಡೆ ಬಂದ್ರೆ ಅದಾಗ್ಲೇ ಅಂಗಳ ಸಾರಿಸಿ ರಂಗೋಲಿ ಬಿಡ್ತಾ ಇದ್ದ ಪ್ರಜ್ಞಾಳನ್ನ ನೋಡಿ, ಅಲ್ಲ ಎಲ್ಲಾ ಕಡೆ ಮನೆಗ್ ಬರೋ ಸೊಸೆ ಮನೆ ಕೆಲ್ಸ ಮಾಡ್ತಾರೆ, ಮನೆ ಮಗಳು ಆರಾಮಾಗಿರ್ತಾರೆ, ಇಲ್ಲ ಅಂದ್ರೆ ಸಹಾಯ ಮಾಡ್ತಾರೆ,
ಆದ್ರೆ ಇಲ್ಲಿ ಎಲ್ಲಾ ಕೆಲ್ಸ ಮನೆ ಮಗ್ಳದೆ. ಈ ಮನೆಯಲ್ಲಿ ಇಬ್ರು ಸೊಸೆಯಂದಿರಿದ್ರು, ಆದ್ರೆ ಅವರು ಊಟ ಮಾಡುವಾಗ ಅಷ್ಟೇ ಕಾಣಿಸೋದು ಅಂತ ಯೋಚಿಸಿ ಪ್ರಜ್ಞಾಳ ಹತ್ರ ಬರ್ತಾನೆ ಅಭಿ. ಹಾಯ್, ಗುಡ್ ಮಾರ್ನಿಂಗ್ ಅನ್ನೋ ಧ್ವನಿಗೆ ತಲೆ ಎತ್ತೋ ಪ್ರಜ್ಞಾ ಪ್ರತಿಯಾಗಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾಳೆ. ಏನ್ರಿ ಪ್ರಜ್ಞಾ, ನಾನು ನೋಡಿ ನಗ್ತಾ ಹೇಳಿದ್ರೆ ನೀವು ಸ್ವಲ್ಪ ಆದ್ರೂ ಸ್ಮೈಲ್ ಮಾಡ್ಬಾರ್ದಾ ಅಂತ ಕೇಳ್ದಾಗ, ಏನ್ ಹೇಳ್ಬೇಕು ತಿಳಿದೆ ಅವನನ್ನೇ ನೋಡುವಾಗ, ಹೋಗ್ಲಿ ಬಿಡಿ, ಹೋಗ್ತಾ ಹೋಗ್ತಾ ಅಭ್ಯಾಸ ಆಗತ್ತೆ ಅಂತಾನೆ. ಅವನ ಮಾತಿಗೆ ಸುಮ್ನೆ ತಲೆ ಆಡ್ಸಿ ರಂಗೋಲಿ ಬಿಡಿಸ್ತಾಳೆ. ನಂತರ ಅವನು ವಾಕಿಂಗ್ಗೆ ಹೋಗ್ತಾನೆ. ಅವನು ಬರೋಷ್ಟ್ರಲ್ಲಿ ನಾಗಪ್ಪ ಮತ್ತೆ ಗಾಯತ್ರಿ ಹಾಲ್ ಕರಿತಾ ಇರ್ತಾರೆ. ಇಬ್ರಿಗೂ ಗುಡ್ ಮಾರ್ನಿಂಗ್ ಅಂದಾಗ ಇಬ್ರು ಅವನೆಡೆಗೆ ನೋಡಿ ನಗು ಅರಳಿಸ್ತಾರೆ. ಹಾಗೆ ಮಾತಾಡೋ ನಾಗಪ್ಪ, ಏನಪ್ಪಾ ದಿನಾ ವಾಕಿಂಗ್ ಮಾಡ್ತೀಯಾ ಅಂತ ಕೇಳಿದಾಗ, ಹೌದು ಅಂಕಲ್, ಜಾಗಿಂಗು ವಾಕಿಂಗು ಯೋಗ ಎಲ್ಲ ಮಾಡ್ತೀನಿ, ನಾಳೆಯಿಂದ ನೀವು ಬನ್ನಿ ಅಂದಾಗ, ಹೇ ನನಗ್ಯಾಕೆ ಹೋಗಪ್ಪ ಅಂತ ನಗ್ತಾರೆ. ಪ್ರಜ್ಞಾ ಬೆಳಗ್ಗಿನ ತಿಂಡಿಗೆ ತಯಾರು ಮಾಡ್ತಾ ಇರ್ತಾಳೆ. ಅವರ ಅತ್ತಿಗೆಯರಂತೂ ಇನ್ನು ಎದ್ದೇ ಇರೋದಿಲ್ಲ. ಸುಮಾರು 7:30 ಸಮಯದಲ್ಲಿ ಎದ್ದ ದೊಡ್ಡತ್ತಿಗೆ ಸುಧಾ ನನಗೆ ಮತ್ತೆ ನನ್ನ ಗಂಡನಿಗೆ ಕಾಫಿ ಕೊಡೆ ಅಂತ ಕೂಗಿದ್ರೆ, ನಂತರ ಎದ್ದ ಚಿಕ್ಕತ್ತಿಗೆ ರಾಗಿಣಿ ನನಗೆ ಮತ್ತೆ ನನ್ನ ಗಂಡನಿಗೆ ಟೀ ಮಾಡ್ಕೊಂಡು ಬಾ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಕಾಫಿ ಕುಡಿಯೋಕೆ ಅಂತ ಕೆಳಗ್ ಬರ್ತಾ ಇರೋ ಅಭಿಗೆ ಇವ್ರ ಮಾತು ಕೇಳ್ಸತ್ತೆ. ಯಪ್ಪಾ, ಈ ಮನೆಯಲ್ಲಿ ಮಗಳಿಗಿಂತ ಅತ್ತಿಗೆಯರ್ಗೆ ಬೆಲೆ ಜಾಸ್ತಿ ಅಂತ ಅಂದ್ಕೊಳ್ತಾನೆ. ಎಲ್ರಿಗೂ ತಿಂಡಿ ಮಾಡಿಟ್ಟು ಎಲ್ರೂ ತಿಂಡಿ ತಿಂದ ನಂತರ ಪ್ರಜ್ಞಾ ಸಹ ಅಡ್ಗೆ ಮನೆಯಲ್ಲಿ ಕುಳಿತು ತಿಂಡಿ ತಿಂದು ಪಾತ್ರೆ ಎಲ್ಲ ತೊಳೆದು ನೀರ್ ಹಿಡಿಯೋಕೆ ಅಂತ ಹೊರಗಡೆ ಬರುವಾಗ, ಅಂಕಲ್ ನಾನು ಶಾಲೆಗೆ ಹೋಗ್ ಬರ್ತೀನಿ ಎಂದ ಅಭಿ, ಮೊದ್ಲು ದಿನ ಅಲ್ವಾ ಅಂಕಲ್, ಆಶೀರ್ವಾದ ಮಾಡಿ ಅಂತ ನಾಗಪ್ಪನವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡಿತಾನೆ. ಆಗ ನಾಗಪ್ಪ ಅವರು, ಅಯ್ಯೋ ಮೂದೇವಿ, ಅವರು ಹೊಸ್ತಾಗಿ ಕೆಲ್ಸಕ್ ಹೋಗ್ತಾ ಇದ್ದಾರೆ, ಇದೇ ಸಮಯದಲ್ಲಿ ಬಂದು ನಿನ್ ಮುಖ ತೋರಿಸ್ಬೇಕಾ, ಕರ್ಮ, ಎಷ್ಟು ಸಲ ಹೇಳಿದ್ರು ಅಷ್ಟೇ ಅಂತ ದೊಡ್ಡ ಅದ್ಕೆ ಸುಧಾ ಬೈದ್ರೆ, ಇವಳಿಗೆ ಎಷ್ಟು ಸರಿ ಹೇಳಿದ್ರು ಅಷ್ಟೇ, ಒಳ್ಳೆ ಕೆಲ್ಸಕ್ಕೆ ಹೋಗೋವಾಗ ಎದ್ರಿಗ್ ಬರೋದು, ಇವಳಿಂದ ಕೆಲ್ಸ ಕೆಡೋದು ಅಂತ ಚಿಕ್ಕತ್ತಿಗೆ ರಾಗಿಣಿ ಹೇಳ್ತಾಳೆ. ಇದೆಲ್ಲ ಕೇಳಿಸಿದ್ರು ನಾಗಪ್ಪ ಏನು ಮಾತಾಡೋದಿಲ್ಲ. ತಾಯಿಗೆ ನೋವಾದ್ರೂ ಹೇಳ್ಕೊಳ್ಳುವಂತಿಲ್ಲ. ಆದ್ರೆ ಅವರ ಮಾತಿಗೆ ಕಣ್ಣು ತುಂಬಿಕೊಂಡ ಪ್ರಜ್ಞಾಳನ್ನ ನೋಡಿ ಅಭಿಗೆ ಸಂಕಟವಾಗತ್ತೆ. ಆಗ ಅಭಿ, ನೋಡಿ ಯಾಕ ಆ ತರ ಹೇಳ್ತೀರಾ, ಹುಡ್ತಾನೆ ಯಾರು ದರಿದ್ರ ಅಂತ ಇರಲ್ಲ, ಇವರಿಂದ ನನ್ಗೇನು ಸಮಸ್ಯೆ ಕೂಡ ಇಲ್ಲ, ಪಾಪ ನೀರಿಡಿಯೋಕೆ ಅಂತ ಹೋಗ್ತಾ ಇದ್ದಾರೆ ಅಷ್ಟೇ, ಅದು ಅಲ್ದೆ ಅವ್ರ ತಾನೇ ಏನ್ ಮಾಡ್ತಾರೆ, ಇಡೀ ಮನೆ ಕೆಲ್ಸ ಅವರೇ ಮಾಡ್ಬೇಕು ಅಂದ್ರೆ ಮನೆ ತುಂಬಾ ಓಡಾಡ್ಲೇಬೇಕು, ನಾಳೆಯಿಂದ ಅವರು ಹೊರಗಡೆ ಬರೋದ್ ಬೇಡ ಅಂದ್ರೆ ನೀವೇ ಯಾರಾದ್ರೂ ಕೆಲ್ಸ ಮಾಡಿ, ಆವಾಗ ಅವ್ರ ಮುಖ ತೋರ್ಸೋದಿಲ್ಲ ಅವರು ಅಂತ ಹೇಳ್ದಾಗ ಮಾತ್ರ ರಾಗಿಣಿ ಮತ್ತೆ ಸುಧಾ ಇಬ್ರು ಸುಮ್ನೆ ಆಗ್ತಾರೆ. ತನ್ನ ಪರ ಮಾತಾಡಿದ ಅಭಿಯನ್ನ ಧನ್ಯತಾ ಭಾವದಿಂದ ನೋಡಿ ಪ್ರಜ್ಞಾ ಒಳಗಡೆಗೆ ಹೋಗ್ತಾಳೆ. ಪ್ರದೀಪನೊಂದಿಗೆ ಶಾಲೆಗೆ ಹೋಗೋ ಅಭಿ ಅಲ್ಲಿನ ಹೆಡ್ ಮಾಸ್ಟರ್ ಅನ್ನ ಭೇಟಿ ಮಾಡಿ ನಂತರ ಮಕ್ಕಳೊಂದಿಗೆ ಮಾತಾಡ್ತಾ ಮಕ್ಕಳಲ್ಲಿ ಒಂದಾಗಿ ಅವರ ಗಮನವನ್ನ ಪಾಠದ ಕಡೆ ತಂದು, ಮೊದಲ ದಿನವಾಗಿದ್ರಿಂದ ಪಾಠದ ಬಗ್ಗೆ ಸ್ವಲ್ಪ ತಿಳಿಸಿ ಮಕ್ಕಳ ಜೊತೆ ಕಾಲ ಕಳಿತಾನೆ. ಅವರ ನಗುಮುಖ, ಪಾಠ ಮಾಡೋ ಶೈಲಿ ಮಕ್ಕಳಿಗೆ ಇಷ್ಟ ಆಗತ್ತೆ. ಶಾಲೆ ಬಿಟ್ಟಾಗ ಅಲ್ಲಿನ ಶಿಕ್ಷಕರೊಂದಿಗೆ ಸ್ವಲ್ಪ ಸಮಯ ಕೂಡ ಕಳೀತಾನೆ ಅಭಿ. ಪ್ರದೀಪ ಅಭಿಗಿಂತ ಮೊದ್ಲೇ ಮನೆಗೆ ಹೋಗಿರೋದ್ರಿಂದ ಅಭಿ ಒಬ್ನೇ ಶಿಕ್ಷಕರೊಂದಿಗೆಲ್ಲ ಮಾತಾಡಿ ಪರಿಚಯ ಮಾಡ್ಕೊಂಡು ಬರೋದು ಸ್ವಲ್ಪ ತಡ ಆಗತ್ತೆ. ಮನೆ ಬಳಿ ಬಂದು ಮನೆ ಒಳಗಡೆ ಬರುವಾಗ ಮನೆ ಒಳಗಡೆ ಬೈತಾ ಇರೋ ಶಬ್ದ ಕೇಳ್ಸತ್ತೆ. ಇದು ಪ್ರಜ್ಞಾರವರ ಅತ್ತಿಗೆಯರ ಧ್ವನಿ. ಅಂದ್ರೆ ಮತ್ತೆ ಯಾವ್ದೋ ಕಾರಣಕ್ಕೆ ಪ್ರಜ್ಞಾಗೆ ಬೈತಾ ಇರ್ಬೇಕು. ಪಾಪ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಎಲ್ಲದಕ್ಕೂ ಪ್ರಜ್ಞಾ ಅವರಿಗೆ ಬೈತಾರೆ. ಈ ಪ್ರಜ್ಞಾ ಅವರು ಕೂಡ ಒಂದೇ ಒಂದ್ ಮಾತು ತಿರ್ಗಿ ಮಾತಾಡೋದಿಲ್ಲ ಅನ್ಕೊಂಡು ಮನೆ ಒಳಗಡೆ ಬರ್ತಾನೆ. ದರಿದ್ರ, ಇವಳಿಂದ ನಮ್ಗೆ ಉಳ್ಗಾಲ ಇಲ್ಲ, ನಮ್ಮನ್ನ ನುಂಗಿ ನೀರ್ ಕುಡಿಯೋಕೆ ಕಾಯ್ತಾ ಇದ್ದಾಳೆ ಅಂತ ಸುಧಾ ಬೈತಾ ಇದ್ರೆ ಏನು ಮಾತಾಡ್ದೆ ಪ್ರಜ್ಞಾ ಅವರ ಮಾತಿನಿಂದ ನೊಂದು ಅಳ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಅಭಿ ಮನೆ ಒಳಗಡೆ ಬಂದಾಗ ಅಭಿಯನ್ನ ನೋಡಿ ಪ್ರಜ್ಞಾ ತನ್ನ ಕಣ್ಣೀರನ್ನ ತೊಡೆದು, ತಪ್ಪಾಯ್ತು ಅದ್ಕೆ ಅಂತ ರೂಮಿಗೆ ಹೊರಟು ಹೋಗ್ತಾಳೆ. ಏನಾಯ್ತು ಅಂತ ಕೇಳೋ ಅಭಿಗೆ, ಏನಿಲ್ಲ ಬಿಡಿ, ಅದೆಲ್ಲ ಮಾಮೂಲಿ ಅಂತ ಪ್ರದೀಪ್ ಹೇಳ್ತಾನೆ. ಇತ್ತ ಅಭಿ ಕೂಡ ಜಾಸ್ತಿ ಕೇಳಿದ್ರೆ ಚೆನ್ನಾಗಿರೋದಿಲ್ಲ ಅನ್ಕೊಂಡು ಸುಮ್ನಾದ್ರೂ, ಪಾಪ ಹುಡ್ಗಿ ಯಾವಾಗ್ಲೂ ಅಳೋದೇ ಆಯ್ತು ಅನ್ಕೊಂಡು ರೂಮಿಗೆ ಹೋಗ್ತಾನೆ. ರಾತ್ರಿ ಊಟಕ್ಕೆ ಕೂತಾಗ, ನೋಡಿ ಮಾವ, ನಿಮ್ಮ ಮಗಳು ಇವತ್ತು ಎಣ್ಣೆ ಚೆಲ್ಲಿ ನನ್ನನ್ನ ಸಾಯಿಸೋಕೆ ಬಂದ್ಲು, ಏನೋ ಸರಿಯಾಗಿ ನಾನು ನೋಡಿದ್ದಕ್ಕೆ ಬದುಕ್ತೆ, ಇಲ್ಲ ಅಂದ್ರೆ ನನ್ ಕತೆ ಅಂತ ಸುಧಾ ನೊಂದುಕೊಳ್ಳುವಂತೆ ಮಾತಾಡಿದಾಗ ನಾಗಪ್ಪ ಮಾತಾಡೋ ಮೊದ್ಲೇ ಅಲ್ಲೇ ಇದ್ದ ಗಾಯತ್ರಿ, ಓ ಎಣ್ಣೆನಾ, ನೋಡಮ್ಮ, ಎಣ್ಣೆ ಚೆಲ್ಲಿದ್ದು ಅವಳಲ್ಲ, ದೀಪಕ್ಕೆ ಹಾಕೋವಾಗ ನಾನೇ ಚೆಲ್ಬಿಟ್ಟೆ, ಅದಕ್ಕೆ ಒರ್ಸೋಕೆ ಹೇಳಿದ್ದೆ ಅಂದಾಗ
ಅದು ಅಮ್ಮ ಬಟ್ಟೆ ತರೋ ಅಷ್ಟ್ರಲ್ಲಿ ಎಂದು ಪ್ರಜ್ಞಾ ಹೇಳೋವಾಗ ಅಷ್ಟ್ರಲ್ಲಿ ಆಹಾ ಮಳ್ಳಿ ಬಾಯ್ ಬಿಟ್ಟು ಹೇಳ್ಬೇಕಿತ್ತು ಎಣ್ಣೆ ಚೆಲ್ಲಿದೆ ಅಂತ, ನಾನು ಬರುವಾಗ ಗರುಡ್ಗಂಬದ್ ತರ ನಿಂತಿದ್ದೆ ಅಂತ ಕೇಳ್ದಾಗ ಅದು ಅದ್ಕೆ ನಾನು ಹೇಳೋ ಅಷ್ಟ್ರಲ್ಲಿ ನೀವೇ ನೋಡಿದ್ರಿ ಅಂತಾಳೆ. ಸಾಕು ಸುಮ್ನಿರೆ ಅಂತ ಮತ್ತೆ ಬೈಯುವಾಗ ಅಲ್ಲೇ ಇದ್ದ ನಾಗಪ್ಪ ಸಾಕು ಸುಮ್ನಿರಿ, ಥೂ ಊಟ ಕೂತಾಗ ಏನಾದ್ರೂ ಒಂದು ಇವಳಿಂದ ರಗಳೆ. ಆ ಹುಡ್ಗ ಅಭಿ ರೂಮಲ್ಲಿ ಇದ್ದಾನೆ, ಬಂದ್ರೆ ಏನ್ ಅನ್ಕೊಳಲ್ಲ, ಎಲ್ರೂ ಸುಮ್ನಾಗಿ ಅಂತ ಹೇಳ್ತಾರೆ. ಆದ್ರೆ ಮೇಲಿಂದ ಇದನ್ನೆಲ್ಲ ನೋಡಿದ ಅಭಿ ನಾಗಂಕಲ್ ಸಹ ಪ್ರಜ್ಞಾ ಪರವಾಗಿ ಮಾತಾಡೋದಿಲ್ಲ. ತಂದೆನೆ ಹೀಗೆ ಮಾಡಿದ್ರೆ ಹೇಗೆ? ನೋಡೋದಕ್ಕೆ ನನಗೆ ಬೇಜಾರು. ಪಾಪ ಈ ಹುಡುಗಿ ತನ್ನ ಮನೆಯಲ್ಲೇ ಪರಕೀಯಳಾಗಿ ಇಷ್ಟು ವರ್ಷ ಹೇಗಿದ್ದಾಳೋ ಅಂತ ಅನ್ಕೊಳ್ತಾನೆ ಅಭಿ. ಯಾರು ಇವರ ಪರ ಬರ್ಲಿಲ್ಲ ಅಂದ್ಮೇಲೆ ಈ ಹುಡುಗಿ ಸ್ವಲ್ಪ ಆದ್ರೂ ಗಟ್ಟಿಯಾಗಿ ಮಾತಾಡ್ಬೇಕು. ನೋಡೋಣ, ಸಾಧ್ಯ ಆದ್ರೆ ಧೈರ್ಯದ ಪಾಠ ಮಾಡೋಣ ಅಂತ ತನ್ನಲ್ಲೇ ನಗ್ತಾನೆ. ಅಭಿ ಅವ್ರ ಮನೆಗ್ ಬಂದು 3 ತಿಂಗಳಾಗಿರುತ್ತೆ. ಈ 3 ತಿಂಗಳಲ್ಲಿ ಪ್ರಜ್ಞಾ ಸ್ಥಿತಿ ಅರಿತವನಿಗೆ ಅಯ್ಯೋ ಅನ್ಸಿದ್ದಂತೂ ನಿಜ. ಒಂದೆರಡು ಬಾರಿ ಅವಳ ಪರವಾಗಿ ನಿಂತಿದ್ದು ಉಂಟು. ಆದ್ರೆ ಅವನ ಎದುರು ಸುಮ್ನಿದ್ದು ಅವನಿಲ್ದಾಗ ಏನೇ ಆ ಹುಡ್ಗನನ್ನ ಸಹ ಮರಳು ಮಾಡದ್ಯಾ ಅಂತ ಅದಕ್ಕೂ ಅವಳಿಗೆ ಬೈಯೋವಾಗ ಅವಳೆ ಅಭಿ ಹತ್ರ ಬಂದು ದಯವಿಟ್ಟು ನೀವು ಸುಮ್ನಿದ್ಬಿಡಿ, ಇಲ್ದೇ ಇದ್ರೆ ಅದಕ್ಕೂ ನನ್ನನ್ನೇ ಹೊಣೆ ಮಾಡ್ತಾರೆ ಅಂತ ಹೇಳಿರ್ತಾಳೆ. ಇದನ್ನೆಲ್ಲ ಅಭಿ ಅವನ ತಂದೆ ತಾಯಿಯೊಂದಿಗೆ ಸಹ ಹಂಚಿಕೊಂಡಿರ್ತಾನೆ. ಅವರು ಸಹ ಪಾಪ ಆ ಮಗಳು ತನ್ನ ಮನೆಯಲ್ಲಿಯೇ ಪರಕೀಯಳಂತೆ ಇರೋದನ್ನ ನೆನೆಸ್ಕೊಂಡ್ರೆ ಬೇಜಾರಾಗತ್ತೆ. ಆದ್ರೆ ಏನ್ ಮಾಡೋದು ಅಂತ ಅವರು ಸಹ ನೊಂದ್ಕೊಳ್ತಾರೆ. ಕಳೆದ ಈ 3 ತಿಂಗಳಲ್ಲಿ ಅಭಿಗೆ ಪ್ರಜ್ಞಾ ಮೇಲೆ ಏನೋ ಒಂದು ರೀತಿಯ ಸೆಳೆತ. ಅವಳಿಗೂ ಅಷ್ಟೇ ಅಭಿ ಅಂದ್ರೆ ಗೌರವ. ಯಾರೊಂದಿಗೂ ಹೆಚ್ಚು ಬೆರೆಯದವಳು, ಮಾತಾಡದವಳು. ಅಭಿ ರೇಗ್ಸಿದ್ರೆ ಕೋಪ ಬಂದಂತೆ ನಟಿಸೋದು, ನಂತರ ಅವನನ್ನ ತಾನು ಏನಾದ್ರೂ ಒಂದು ಹೇಳಿ ರೇಗ್ಸಿ ಅವನು ಉತ್ತರ ಕೊಡೋದಕ್ಕೂ ಮೊದ್ಲು ಅವನಿಂದ ತಪ್ಪಿಸ್ಕೊಳ್ಳೋದು ಮಾಡ್ತಿರ್ತಾಳೆ. ಅವಳ ಮುಖದಲ್ಲೂ ನಗು ಅನ್ನೋದು ಮೂಡಿರೋದಕ್ಕೆ ಒಂದು ರೀತಿ ಅಭಿ ಕಾರಣ ಅಂದ್ರೆ ತಪ್ಪಲ್ಲ. ಹೀಗೆ 3 ತಿಂಗಳ ನಂತರ ಅಭಿ ತಂದೆ ತಾಯಿ ಊರಿಗೆ ಮಗನನ್ನ ನೋಡೋಕೆ ಬಂದಿರ್ತಾರೆ. ಆಗ ಅಭಿ ಅವರೊಂದಿಗೆ ಪ್ರಜ್ಞಾ ಮೇಲೆ ಮೂಡ್ತಾ ಇರೋ ಭಾವನೆ ಬಗ್ಗೆ ಹೇಳಿರ್ತಾನೆ. ಅವರು ಸ್ವಲ್ಪ ಸಮಯ ಸುಮ್ನಿದ್ದು, ನೋಡಪ್ಪ ಆ ಮಗು ಪ್ರಜ್ಞಾ ನಮಗೂ ಇಷ್ಟವೇ, ನಮ್ಗೆ ನಿನ್ನ ಸಂತೋಷವೇ ಮುಖ್ಯ. ಅದ್ರ ಮುಂದೆ ಈ ರಾಶಿ ನಕ್ಷತ್ರ ಏನು ಗಣನೆಗೆ ಇಲ್ಲ. ಆದ್ರೆ ಯಾವ್ದಕ್ಕೂ ಒಂದು ಬಾರಿ ನಾಗ ಮತ್ತೆ ಗಾಯತ್ರಿಯ ಬಳಿ ಮಾತಾಡ್ಬೇಕು, ಅವರು ಏನಂತಾರೆ ಅದನ್ನ ಕೂಡ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಆಗ ಅಭಿ ಅದಕ್ಕೇನಂತೆ, ಹೇಗಿದ್ರು ನೀವಿಬ್ರು ಬಂದಿದ್ದೀರಾ ಅಲ್ವಾ, ನಾವು 3 ಜನ ಒಂದ್ ಬಾರಿ ಮಾತಾಡೋಣ ಅಂತ ಹೇಳ್ತಾನೆ. ಆಗ ಶಾಂತ ಅವರು ಏನಪ್ಪಾ ಮಗರಾಯ, ಬರೀ ನಾಗಣ್ಣನ ಕೇಳ್ಬಿಟ್ರೆ ಸಾಕಾ? ಆ ಮಗು ಪ್ರಜ್ಞಾ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಬೇಡ್ವಾ? ಮೊದ್ಲು ಆ ಕೆಲ್ಸ ಮಾಡು ನೀನು ಅಂತ ಹೇಳ್ತಾರೆ. ಅಮ್ಮ, ನನ್ ಪ್ರಕಾರ ಅವರಿಗೂ ನನ್ ಮೇಲೆ ಪ್ರೀತಿ ಇದೆ ಅನ್ಸುತ್ತೆ ಅಂತ ಹೇಳ್ತಾನೆ ಅಭಿ. ಆಗ ಆಯ್ತು ನೋಡೋಣ ಇರಪ್ಪ ಅನ್ನೋವಾಗ್ಲೇ ಮನೆಯಲ್ಲಿ ಏನೋ ಗಲಾಟೆ ನಡೀತಾ ಇರೋದು ಕೇಳ್ಸತ್ತೆ. ಹೊರಗಡೆ ಬಂದು ನೋಡ್ದಾಗ ಪ್ರದೀಪ್ ಪ್ರಜ್ಞಾಗೆ ಬೆಲ್ಟಿನಿಂದ ಹೊಡಿತಾ ಇರ್ತಾನೆ. ಅತ್ಗೆಯರು ಸಹ ಅವನಿಗೆ ಪುಸ್ಲಾಯಿಸ್ತಿರ್ತಾರೆ. ಅದನ್ನ ಕಂಡ್ ಕೂಡ್ಲೆ ಕೋಪದಿಂದ ಅಭಿ ಕೆಳಗಡೆ ಬರ್ತಾನೆ. ಅವನ ತಂದೆ ತಾಯಿ ಸಹ ಅವನ್ ಜೊತೆಗ್ ಬರ್ತಾರೆ. ಕೂಡ್ಲೆ ಅಭಿ ಪ್ರದೀಪನ ಕೈಯಿಂದ ಬೆಲ್ಟನ್ನ ಕಿತ್ತು ಬಿಸಾಕಿ, ಏನಾಗಿದೆ ಪ್ರದೀಪ್ ನಿಮ್ಗೆ? ಶಾಲಾ ಶಿಕ್ಷಕರಾಗಿ 4 ಜನಕ್ಕೆ ಬುದ್ಧಿ ಮಾತು ಹೇಳ್ಬೇಕು, ಅದು ಬಿಟ್ಟು ಸ್ವತಃ ತಂಗಿ ಅಂತಾನು ನೋಡದೆ ಈ ರೀತಿ ನಡ್ಕೊಳ್ತಾ ಇದೀರಲ್ಲ ಅಂತ ಕೇಳಿದ್ರೆ ಏನು ಮಾತಾಡದೆ ಹೆಂಡತಿ ಪಕ್ಕ ಹೋಗಿ ನಿಂತ್ಕೊಳ್ತಾನೆ ಪ್ರದೀಪ್. ಇತ್ತ ಕಡೆ ಪ್ರಜ್ಞಾ ಭಯದಿಂದ ಭದ್ರಣ್ಣ ಮತ್ತೆ ಶಾಂತ ಅವರ ಹಿಂದೆ ಬಂದು ನಿಂತ್ಕೊಳ್ತಾಳೆ. ಆಗ ಭದ್ರಣ್ಣ ಅವರು, ಏನೋ ನಾಗ ಇದು, ನಿನ್ ಮಗಳಿಗೆ ನಿನ್ ಮಗ ಈ ರೀತಿ ಹೊಡಿತಾ ಇದ್ದಾನೆ, ನೀನ್ ನೋಡಿದ್ರೆ ಏನು ಮಾತಾಡದೆ ನಿಂತಿದ್ಯಲ್ಲ, ಏನಾಗಿದೆ ನಿಮ್ಗೆ? ನಿಮ್ ಮಗಳು ಅಂತ ಬೇಡ, ಒಂದ್ ಹೆಣ್ಣು ಮಗು ಅಂತನಾದ್ರೂ ನೋಡ್ಬಾರ್ದಾ? ಛೇ, ನಾವಿನ್ನು ಈ ಮಗುಗೆ ಅಷ್ಟೊಂದು ಪರಿಚಯನೇ ಇಲ್ಲ. ನಿನ್ ಮಗಳು ನಿಮ್ಮ ಜೊತೆ ನಿಲ್ಬೇಕಿತ್ತು, ಆದ್ರೆ ಈ ಮಗು ಭಯದಿಂದ ಬಂದಿರೋದು ನಮ್ಮ ಬಳಿ. ಏನೋ ಇದೆಲ್ಲ, ಹೆತ್ತ ತಂದೆ ತಾಯಿಯಾದ ನಿಮ್ ಜೊತೆ ನಿಲ್ಲೋದಕ್ಕೆ ಇಷ್ಟೊಂದು ಭಯ ಪಡ್ತಾ ಇದೆ ಅಂದ್ರೆ ಈ ಮನೆಯಲ್ಲಿ ಈ ಮಗಳ ಪರಿಸ್ಥಿತಿ ಯಾವ ರೀತಿ ಇರಬಹುದು ಎಂದು ಅಸಮಾಧಾನದಿಂದ ಹೇಳ್ತಾರೆ ಭದ್ರಣ್ಣ. ಆಗ ಎಲ್ಲ ನನ್ ಕರ್ಮ ಕಣೋ, ಇವಳನ್ನ ಮಗಳಾಗಿ ಹುಟ್ಸಿ ತಪ್ಪು ಮಾಡಿದ್ವಿ. ದಿನ ಇವಳಿಂದ ಮನೇಲಿ ಏನಾದ್ರೂ ಒಂದು ವಿಷಯಕ್ಕೆ ಜಗಳ ನಡೆಯುತ್ತೆ. ಏನೋ ಇಷ್ಟು ದಿನ ಒಂದು ರೀತಿ ಆದ್ರೆ ಇವತ್ತು ಇವಳು ಹೆತ್ತ ತಂದೆ ತಾಯಿ ಅಣ್ಣ ಅಂತ ಕೂಡ ನೋಡ್ದೆ ನಮ್ಗೆ ವಿಷ ಹಾಕೋಕೆ ನೋಡಿದ್ಲು ಅಂದಾಗ ದಂಗಾಗೋ ಸರದಿ ಅಭಿ ಮತ್ತೆ ಅವನ ತಂದೆ ತಾಯಿದು. ಆಗ ಅಭಿ ಆಶ್ಚರ್ಯದಿಂದ ಅಂಕಲ್ ಏನ್ ಹೇಳ್ತಾ ಇದ್ದೀರಾ ಅಂತ ಕೇಳ್ದಾಗ, ನಿಜಾನಪ್ಪ, ವಿಷ ಹಾಕಿ ನಮ್ಮನ್ನ ಕೊಲ್ಲೋ ಯೋಚನೆಯನ್ನ ಮಾಡಿ ಈಗ ಉಳ್ಸೋ ನಾಟಕ ಬೇರೆ ಆಡ್ತಾಳೆ ಅಂತಾರೆ.
ಅಲ್ಲೇ ಅಳ್ತಾ ಇದ್ದ ಪ್ರಜ್ಞಾ, ಇಲ್ಲಪ್ಪ, ನನ್ಗೆ ಜನ್ಮ ಕೊಟ್ಟ ನಿಮ್ಗೆ ಮತ್ತೆ ಒಡ ಹುಟ್ಟವರಿಗೆ ವಿಷ ಹಾಕೋ ಮನಸ್ಥಿತಿಯವಳಲ್ಲ ನಾನು ಅಂತ ನೊಂದುಕೊಂಡು ಹೇಳ್ತಾಳೆ. ಆಗ ಅಲ್ಲೇ ಇದ್ದ ಗಾಯತ್ರಿ ಅವರು, ನೋಡಿ ನನ್ನ ಮಗಳು ಏನು ಅಂತ ನನಗೆ ಗೊತ್ತು. ಅವಳು ಈ ತರ ಮಾಡೋದಿಲ್ಲ. ಮೊದ್ಲು ಅವಳಿಗೆ ಮಾತಾಡೋಕೆ ಅವಕಾಶ ಕೊಡಿ. ನೀವು ಎಷ್ಟೇ ಅವಳಿಗೆ ಬೈದ್ರು, ಈ ನಿಮ್ಮ ಗಂಡು ಮಕ್ಕಳು ಬೈದ್ರು, ಈ ಅತ್ತಿಗೆಯರು ಎಷ್ಟೇ ನಿಂದಿಸಿದ್ರು ಸಹ ಅವಳು ಒಂದೇ ಒಂದು ದಿನ ಕೂಡ ಯಾರಿಗೂ ತಿರುಗಿ ಬೀಳಲಿಲ್ಲ. ನಿಮ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ಲಿಲ್ಲ. ಈಗ ಈ ರೀತಿ ವಿಷ ಹಾಕ್ತಾಳೆ ಅಂತ ನಿಮ್ಗೆ ಅನ್ಸತ್ತಾ? ಒಂದು ನಿಮಿಷ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾರೆ. ಆಗ ಸೊಸೆ ರಾಗಿಣಿ, ಓಹೋ, ನೀವ್ ಒಬ್ರು ಕಡಿಮೆ ಇದ್ರಿ ಇವಳು ಸಪೋರ್ಟ್ಗೆ ಅಂದಾಗ ಸುಧಾ ಕೂಡ, ಹೌದು, ನೀವು ಹೀಗೆ ಅವಳಿಗೆ ಸಪೋರ್ಟ್ ಮಾಡ್ತಾ ಇರಿ, ಅದಕ್ಕೆ ಅವಳು ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಆಗ ಪ್ರಜ್ಞಾ, ಇಲ್ಲ ಅದ್ಕೆ, ನನ್ಗೆ ಮಾತಾಡೋಕೆ ಅವಕಾಶ ಕೊಡಿ, ಅದೇನಾಯ್ತು ಅಂತ ಹೇಳ್ತೀನಿ ಅಂತಾಳೆ. ಆಗ ಸುಧಾ, ಸಾಕು ಸುಮ್ನಿರೆ, ನೀನು ವಿಷ ಹಾಕೋದನ್ನ ನಾನೇ ನೋಡಿದೀನಿ. ನಾನು ಹೇಳ್ಬೇಕು ಅನ್ನೋ ಅಷ್ಟ್ರಲ್ಲಿ ನೀನೇ ಬಂದು ವಿಷ ಹಾಕಿದೀನಿ ಅಂತ ಮಗುವನ್ನು ಚೂಟಿ ತೊಟ್ಲನ್ನ ತೂಗೋ ಕೆಲ್ಸ ಮಾಡ್ದೆ ಅಂತ ಹೇಳ್ತಾಳೆ. ಆದ್ರೆ ಇದೆಲ್ಲವನ್ನ ಇಷ್ಟೊತ್ತು ನೋಡ್ತಾ ಇದ್ದ ಅಭಿ, ಆಗಿನಿಂದ ನೋಡ್ತಾ ಇದ್ದೀನಿ, ಬರೀ ನೀವೇ ಮಾತಾಡ್ತಾ ಇದ್ದೀರಾ, ಅವರಿಗೂ ಮಾತಾಡೋಕೆ ಅವಕಾಶ ಕೊಡಿ ಅಂತ ಪ್ರಜ್ಞಾ ಕಡೆಗೆ ತಿರುಗಿ, ಪ್ರಜ್ಞಾ, ನೀವ್ ಹೇಳಿ ಏನಿದೆಲ್ಲ ಅಂತ ಕೇಳಿದಾಗ ಅಳ್ತಾ ಇದ್ದ ಪ್ರಜ್ಞಾ ಯಶೋಧ ಅವರ ಕೈಯನ್ನ ಹಿಡ್ಕೊಂಡು, ಇದು ಅವರಿಗೆ ಅಂತ ಹಾಕಿದ್ದ ವಿಷ ಅಲ್ಲ, ನಾನು ಸಾಯ್ಬೇಕು ಅಂತ ಹಾಕಿದ ವಿಷ ಅಂತ ಹೇಳ್ತಾಳೆ. ಅವಳ ಮಾತು ಕೇಳಿ ಗಾಬರಿ ಆಗೋ ಅಭಿ ಮತ್ತೆ ಅವನ ತಂದೆ ತಾಯಿ, ಏನ್ ಹೇಳ್ತಾ ಇದ್ಯಾ ಅಂತ ಕೇಳಿದ್ರೆ ನಾಗಪ್ಪ ಮತ್ತೆ ಗಾಯತ್ರಿ ಸೇರಿದಂತೆ ಮನೆಯವರೆಲ್ರಿಗೂ ಕೂಡ ಆಶ್ಚರ್ಯವಾಗತ್ತೆ ಪ್ರಜ್ಞಾ ಮಾತುಗಳನ್ನ ಕೇಳಿ. ಪ್ರಜ್ಞಾ ಹೇಳಿದ್ದನ್ನ ಕೇಳಿ ಮನೆಯವ್ರಿಗೆಲ್ಲ ಆಶ್ಚರ್ಯವಾಗತ್ತೆ. ಹೇ, ಏನ್ ಹೇಳ್ತಾ ಇದೀಯ ಅಂತ ನಾಗಪ್ಪ ಕೇಳಿದ್ರೆ ಅಭಿ ಕೂಡ, ಪ್ರಜ್ಞಾ ನಿಜಾನ ಅಂದ್ರೆ ಹೌದು ನಿಜವೇ, ಸಾಯ್ಬೇಕು ಅಂತ ತೀರ್ಮಾನ ಮಾಡ್ದೆ, ಆದ್ರೆ ಕೊನೆಗಳಿಗೆಲಿ ನಾನು ಸಾಯ್ಬಾರ್ದು ಅಂತ ಡಿಸೈಡ್ ಮಾಡ್ದೆ ಅಂತ ಪ್ರಜ್ಞಾ ಹೇಳಿದ್ರೆ, ಪ್ರಜ್ಞಾ ಅದೇನು ಅಂತ ಸರಿಯಾಗಿ ಹೇಳಮ್ಮ ಅಂತ ಯಶೋದಕ್ಕ ಕೇಳ್ತಾರೆ. ಆಗ ಕಣ್ಣೀರು ಒರೆಸ್ಕೊಂಡ ಪ್ರಜ್ಞಾ ಹೇಳೋಕೆ ಶುರು ಮಾಡ್ತಾಳೆ. ಇನ್ನೇನ್ ತಾನೇ ಮಾಡ್ಲಿ ಹೇಳಿ, ಹುಟ್ಟಾಗ ಹೆತ್ತ ತಂದೆ ತಾಯಿಗೂ ಬೇಡವಾದೆ, ಬೆಳೀತಾ ಹೋದಂತೆ ಅಣ್ಣಂದ್ರಿಗೂ ಬೇಡವಾದೆ, ಮನೆಯಲ್ಲಿ ಯಾರೇ ಬಿದ್ರು ಯಾರೇ ಎದ್ರು ಅದಕ್ಕೆ ನಾನೇ ಹೊಣೆ. ಅತ್ಕೆಯರು ಬಂದಾಗ್ಲಂತೂ ಅವರಿಂದ ತಾಯಿ ಪ್ರೀತಿ ಸಿಗುತ್ತೆ ಅನ್ಕೊಂಡ್ರೆ ಅವರಿಂದನೂ ಸಿಕ್ಕಿದ್ದು ತಿರಸ್ಕಾರವೇ. ಮನೆಯವರೇ ನನ್ನನ್ನ ಕಡೆಯಾಗಿ ನೋಡೋವಾಗ ಇನ್ನು ಹೊರಗಿನಿಂದ ಬಂದವರು ಪ್ರೀತಿ ತೋರಿಸ್ತಾರ? ಮನೆ ಕೆಲಸ ಮಾಡೋಕೆ ನಾನ್ ಬೇಕು, ಅಣ್ಣಂದಿರಿಗೆ ಹಾಳಾಗಿ ಅವರ ಸೇವೆ ಮಾಡೋಕು ನಾನ್ ಬೇಕು. ಇನ್ನು ಹುಟ್ಟಿಸಿದ ತಂದೆ ತಾಯಿಗೆ ನಾನು ನಾಯಿಗಿಂತ ಕಡೆ. ನನ್ನ ತಾಯಿ ನನಗೆ ಪ್ರೀತಿ ತೋರ್ಸೋಕ್ ಬಂದ್ರೆ ಅದಕ್ಕೂ ಅವಕಾಶ ಇಲ್ಲ. ಇನ್ನೇನ್ ಮಾಡ್ಬೇಕು ನಾನು ಅಂತ ಕೇಳಿದ್ರೆ ಅಲ್ಲಿರೋ ಯಾರು ಸಹ ಮಾತಾಡೋದಿಲ್ಲ. ಅಭಿ ಸಹ ಇದೇ ಸರಿಯಾದ ಸಮಯ ಮಾತಾಡ್ಲಿ ಅಂತ ಸುಮ್ನೆ ಇರ್ತಾನೆ. ತನ್ನ ದೊಡ್ಡಣ್ಣ ಪ್ರದೀಪನ ಕಡೆಗೆ ತಿರುಗಿದ ಪ್ರಜ್ಞಾ, ಅಣ್ಣ, ಅವತ್ತು ದೊಡ್ಡದಾಗಿ ನಿನ್ನ ಜೇಬಲ್ಲಿ 1000 ರೂಪಾಯಿ ಇಲ್ಲ, ಇವಳೆ ಕದ್ದಿರ್ಬೇಕು ಅಂತ ಅಂದೆ. ನಿನ್ ಜೇಬಲ್ಲಿ ಹಣ ಇಲ್ಲ ಅಂದ್ರೆ ಅದಕ್ಕೂ ಸಹ ನಾನೇ ಕಾರಣ ಅಲ್ವಾ? ಆದ್ರೆ ಆ ದುಡ್ಡು ಕದ್ದಿದ್ದು ನಿನ್ ತಮ್ಮ ಪವನ್ ಅಂತ ಪ್ರಜ್ಞಾ ಹೇಳಿದ ಕೂಡ್ಲೆ, ಹೇ ನಾನಲ್ಲ ಅಂತಾನೆ ಪವನ್. ಆಗ ಪ್ರಜ್ಞಾ, ಸಾಕು ಬಾಯಿ ಮುಚ್ಚು, ನೀನ್ ಹೆಂಡತಿ ಮೇಲೆ ಆಣೆ ಮಾಡಿ ಹೇಳು ಅಂದಾಗ ಪವನ್ ಸುಮ್ನೆ ಆಗ್ತಾನೆ. ಅದನ್ನ ಕಂಡ ಪ್ರದೀಪನಿಗೆ ಆಶ್ಚರ್ಯ ಆಗುತ್ತೆ. ಆದ್ರೆ ಆಗ ನಾನು ನಿಜ ಹೇಳ್ಬೇಕು ಅಂತ ಬಂದೆ, ಆದ್ರೆ ನನ್ಗೆ ನಿಜ ಹೇಳೋಕ್ಕೂ ಸಹ ನೀನು ಅವಕಾಶ ಕೊಡ್ಲಿಲ್ಲ. ಇನ್ನು ನನ್ ಮಾತು ಕೇಳೋಕೆ ಸಹ ನಿನ್ಗೆ ಆಗ್ಲಿಲ್ಲ. ಕೇಳಿದ್ರು ನಂಬಿಕೆಯೂ ಬರ್ತಾ ಇರ್ಲಿಲ್ಲ ಬಿಡು ಅಂತಾಳೆ ಪ್ರಜ್ಞಾ. ನಂತರ ದೊಡ್ಡ ಅತ್ಗೆ ಸುಧಾ ಕಡೆ ತಿರುಗಿದ ಪ್ರಜ್ಞಾ, ನಿಮ್ಗೆ ಮಕ್ಳಾಗ್ಲಿಲ್ಲ ಅನ್ನೋದಕ್ಕೆ ನಾನು ಅಡ್ಡಿ ಅಲ್ವಾ? ನನ್ನ ಕಾಲ್ಗುಣ ಸರಿ ಇಲ್ಲ, ನಾನು ಮನೆಯಲ್ಲಿ ಇರೋವರೆಗೂ ಮಕ್ಳಾಗಲ್ಲ ಅಂತ ನೀವು ಹೇಳಿದಿರಲ್ಲ, ಆದ್ರೆ ಅದಕ್ಕೆ ನಿಜವಾದ ಕಾರಣ ಏನು ಅಂತ ಗೊತ್ತಾ? ತಿಂಗ್ಳಾದ್ರೆ ಸಾಕು, ಗರ್ಭ ನಿರೋಧಕ ಮಾತ್ರೆ ತಗೋತಿರಲ್ಲ, ಅದೇ ಕಾರಣ ಅಲ್ವಾ ಅದ್ಕೆ ಅಂತ ಪ್ರಜ್ಞಾ ಕೇಳಿದ್ರೆ ಸುಧಾ ತಲೆ ತಗ್ಗಿಸ್ತಾಳೆ. ಪ್ರದೀಪನಿಗೆ ಇದು ಆಘಾತವೇ. ಇನ್ನು ಮನೆಯವ್ರಿಗೂ ಸಹ ಇದು ದೊಡ್ಡ ಆಶ್ಚರ್ಯ. ಏನ್ ಹೇಳ್ತಾ ಇದೀಯ ಅಂತ ನಾಗಣ್ಣ ಕೇಳಿದಾಗ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ, ಅನುಮಾನ ಅಲ್ವಾ ಎಂದು ಸುಧಾರ ರೂಮಿಗೆ ಹೋಗಿ ಕಸದ ಬುಟ್ಟಿಯಲ್ಲಿರೋ ಮಾತ್ರೆ ಕವರ್ ಹಾಗೂ ಗುಟ್ಟಾಗಿ ಹಾಸಿಗೆ ಕೆಳಗೆ ಇಟ್ಟಿರೋ ಮಾತ್ರೆ ತಂದು ನೆಲಕ್ಕೆ ಎಸ್ದು ರೂಮ್ ಕ್ಲೀನ್ ಮಾಡೋವಾಗ ಸಿಕ್ಕಿದ್ದು. ಬೇಕಾದ್ರೆ ಪ್ರದೀಪಣ್ಣ ಶಿಕ್ಷಕ ಅಲ್ವಾ, ಬೇಕಾದ್ರೆ ಅವನೇ ಚೆಕ್ ಮಾಡ್ಲಿ ಅಂತ ಪ್ರಜ್ಞಾ ಹೇಳಿದ್ರೆ ಸುಧಾ ಅವಮಾನದಿಂದ ತಲೆ ತೆಗ್ಸಿದ್ರೆ ಪ್ರದೀಪ್ ಕೋಪದಿಂದ ಸುಧಾಳ ಕಡೆ ನೋಡ್ತಾನೆ. ಇನ್ನು ಚಿಕ್ಕ ಅತ್ತಿಗೆ ರಾಗಿಣಿ ಕಡೆ ತಿರುಗಿದ ಪ್ರಜ್ಞಾ, ಅವತ್ತು ಸುಧಾ ಅತ್ಗೆ ರೇಷ್ಮೆ ಸೀರೆನ ಸುಟ್ಟಿದ್ದು ನೀವು, ಆದ್ರೆ ಅದನ್ನು ಸಹ ನನ್ ಮೇಲೆ ಹಾಕಿದ್ರಿ ಅಲ್ವಾ?
ಅವತ್ತು ಸುಧಾ ಅದ್ಕೆ ರೇಷ್ಮೆ ಸೀರೆನ ಐರನ್ ಮಾಡೋವಾಗ ನನ್ ಹತ್ರ ಬಂದು ನೀರ್ ಬೇಕು ಅಂತ ಕೇಳಿದ್ರಿ. ನಾನು ನೀರ್ ತಂದು ಕೊಡೋಷ್ಟ್ರಲ್ಲಿ ಸೀರೆ ಸುಟ್ಟಾಕಿ ಅದನ್ನು ಸಹ ನನ್ ಮೇಲೆ ಹಾಕಿದ್ರಿ ಅಂತ ಪ್ರಜ್ಞಾ ಹೇಳ್ದಾಗ ಮಾತಾಡೋಕೆ ಬರೋ ರಾಗಿಣಿಯನ್ನ ತಡೆದು, ಸುಳ್ಳು ಮಾತ್ರ ಹೇಳ್ಬೇಡಿ ಅದ್ಕೆ, ಆ ಸೀರೆ ಹೆಚ್ಚಿನ ಬೆಲೆದು ಅಂತ ಹೊಟ್ಟೆ ಕಿಚ್ಚಿಗೆ ನೀವು ಮಾಡಿದ್ದು ಅಂತ ನನಗೂ ಗೊತ್ತು. ನಿಮ್ಮ ತಾಳಿ ಮೇಲೆ ಆಣೆ ಮಾಡಿ ಹೇಳಿ ಅಂದ್ರೆ ಸುಧಾ ರಾಗಿಣಿ ಕಡೆ ತಿರುಗ್ ನೋಡ್ದಾಗ ರಾಗಿಣಿ ನಾಚಿಕೆಯಿಂದ ತಲೆ ತೆಗಿಸ್ತಾಳೆ. ಇನ್ನು ಪ್ರಜ್ಞಾ ಚಿಕ್ಕಣ್ಣ ಪವನ್ ಕಡೆ ತಿರುಗಿ, ಇನ್ನು ನೀನು ಯಾರೊಂದಿಗೋ ದುಡ್ಡಿನ ವಿಷಯಕ್ಕೆ ಜಗಳ ಮಾಡ್ಕೊಂಡು ಅವ್ರ ಕೈಯಲ್ಲಿ ಹೊಡೆಸ್ಕೊಂಡು ನಿನ್ನ ಫ್ರೆಂಡ್ ರಾಜೇಶನ್ ಮನೆಯಲ್ಲಿ ಇದ್ ಬಂದೆ. ಆದ್ರೆ ಮಾರನೇ ದಿನ ಏನಂದೆ, ನೀನು ಈ ಪ್ರಜ್ಞಾನೆ ಬೆಳಗ್ಗೆ ನನ್ನ ಗಾಡಿ ತೊಳ್ದಿದ್ದು ಮತ್ತೆ ನಾನು ಹೊರಗಡೆ ಹೋಗುವಾಗ ಇವಳೆ ಅಡ್ಡ ಬಂದಿದ್ದು, ಅದ್ರಿಂದಲೇ ಈಗ ಆಯ್ತು ಅಂದೆ ಅಲ್ವಾ ಅಂತ ಪ್ರಜ್ಞಾ ಕೇಳಿದ್ರೆ, ಇವಳಿಗೆ ಇದೆಲ್ಲ ಹೇಗ್ ಗೊತ್ತು ಅನ್ನುವಂತೆ ಅವಳ ಕಡೆ ನೋಡ್ತಾನೆ ಪವನ್. ನನಗ್ ಹೇಗ್ ಗೊತ್ತು ಅಂತ ಯೋಚಿಸ್ತಿದ್ಯಾ? ನಾನು ನೀರ್ ತರೋಕೆ ಹೋದಾಗ ಪವನ್ ಹೇಗಿದ್ದಾನೆ ಅಂತ ರಾಜೇಶ್ ಅಣ್ಣ ಕೇಳಿದ್ರು. ನಿನ್ ಸ್ಥಿತಿಗೆ ಕಾರಣ ಏನು ಅಂತ ಕೂಡ ಹೇಳಿದ್ರು. ನಾನು ಮನಸ್ಸು ಪಟ್ಟಿದ್ರೆ ಮನೆಯಲ್ಲಿ ಹೇಳ್ಬಹುದಿತ್ತು, ಆದ್ರೆ ಹೇಳಲಿಲ್ಲ. ಯಾಕೆ ಹೇಳು? ನನ್ ಮಾತಿಗೆ ಮನೆಯಲ್ಲಿ ಬೆಲೆ ಇಲ್ಲ, ಹಾಗೂ ನಂಬಿದ್ರೆ ನನ್ನ ತಾಯಿ ಮಾತ್ರ ನಂಬೇಕು ಅಷ್ಟೇ ಅಂತ ವಿಷಾದದಿಂದ ನಗ್ತಾಳೆ. ನಾನು ಎಂತ ನತದೃಷ್ಟವಂತೆ ಅಂದ್ರೆ, ತಿಂಗಳ ಮುಟ್ಟಿನ ನೋವಿನಿಂದ ನರಳುವಾಗ ಅಮ್ಮನತ್ರ ಹೇಳ್ಕೊಳ್ಳೋಣ ಅಂತ ಬಂದ್ರೆ ಈ ಅಪ್ಪ ಅದಕ್ಕೂ ಅವಕಾಶ ಕೊಡ್ಲಿಲ್ಲ. ಯಾರಿಗೂ ಬರ್ದೇ ಇರೋದು ನಿನಗೇನು ಬಂದಿಲ್ಲ ಹೋಗು ಅಂತ ಹೇಳ್ಬಿಟ್ರು. ಯಾಕಪ್ಪ, ಯಾಕೆ ಈ ತರ ಮಾಡಿದ್ದು? ಅಮ್ಮನಿಗೆ ನಿನ್ ಕಂಡ್ರೆ ಭಯ. ನನ್ನತ್ರ ಮಾತಾಡಿದ್ರೆ ನನ್ಗೆ ಸಹಾಯ ಮಾಡಿದ್ರೆ ಅಮ್ಮನಿಗೂ ಸಹ ಬೈತೀರಾ. ಯಾಕಪ್ಪ, ನಾನೇನ್ ತಪ್ಪು ಮಾಡ್ದೆ? ನಾನು ಹೆಣ್ಣು ಅನ್ನೋ ಕಾರಣಕ್ಕೆ ಈ ತಿರಸ್ಕಾರನ? ನಾನು ಹುಟ್ಟಿರೋ ರಾಶಿ ನಕ್ಷತ್ರ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ತಿರಸ್ಕಾರನ? ನನ್ನ ಜನ್ಮಕ್ಕೆ ಕಾರಣರಾದ ನೀವೇ ನನ್ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೊರ ಜಗತ್ನಲ್ಲಿ ಯಾರಪ್ಪ ನನ್ ಜೊತೆ ನಿಲ್ತಾರೆ? ಅದಕ್ಕೆ ಎಲ್ಲರಿಂದ ಬೇಸತ್ತು ಸಾಯ್ಬೇಕು ಅಂತ ತೀರ್ಮಾನ ಮಾಡ್ದೆ. ಆದ್ರೆ ನಾನ್ ಯಾಕೆ ಸಾಯ್ಬೇಕು? ಸಾಯೋ ಅಂತ ತಪ್ಪು ನಾನು ಏನು ಮಾಡಿಲ್ಲ. ಅದಕ್ಕೆ ಊಟ ಎಸಿಬೇಕು ಅನ್ಕೊಂಡೆ. ನೀವೆಲ್ಲ ಇಲ್ಲೇ ಇದ್ದಿದ್ರಿಂದ ಆ ತಟ್ಟೆನ ಅಡ್ಗೆ ಮನೆಯಲ್ಲಿ ಮುಚ್ಚಿಟ್ಟಿದ್ದೆ. ಅಷ್ಟ್ರಲ್ಲಿ ಅಮ್ಮ ಗೊತ್ತಿಲ್ದೆ ಅದೇ ತಟ್ಟೆನ ನಿನಗೆ ಎತ್ಕೊಂಡ್ ಬಂದು ಕೊಟ್ರು. ಆಗ ನಿಮ್ಮನ್ನ ಸಾಯಿಸೋ ನಿಜವಾದ ಉದ್ದೇಶ ನನಗಿದ್ದಿದ್ರೆ ನಾನು ಸುಮ್ನೆ ಇರಬಹುದಿತ್ತು ಅಲ್ವಾ? ಆದ್ರೆ ನಾನು ಆ ತರ ಮಾಡ್ಲಿಲ್ಲ. ಅದ್ರಲ್ಲಿ ವಿಷ ಇದೆ ಅಂತ ಹೇಳ್ದೆ. ಆದ್ರೆ ನನಗೆ ಕೊಲೆಗಾತಿ ಪಟ್ಟ ಕೊಟ್ಬಿಟ್ರಲ್ಲಪ್ಪ ಎಂದು ನೆಲದ ಮೇಲೆ ಕುಸ್ತು ಕುಳಿತು ಅಳೋವಾಗ ಗಾಯತ್ರಿ ಸೆರಗನ್ನ ಅಡ್ಡ ಇಟ್ಟು ಅಳ್ತಾ ಇದ್ರೆ ನಾಗಪ್ಪ ಏನು ಮಾತಾಡ್ಲಿಲ್ಲ. ಅವರು ಸಹ ಕಣ್ಣೀರು ಒರೆಸ್ಕೊಳ್ತಾರೆ. ಇನ್ನು ತಮ್ಮ ತಪ್ಪು ಎಲ್ರ ಮುಂದೆ ಬಯಲಾಯ್ತು ಅಂತ ಅಣ್ಣ ಅತ್ತಿಗೆಯರು ತಲೆನೇ ಎತ್ತೋದಿಲ್ಲ. ಅಭಿ ಮತ್ತೆ ಅವನ ಮನೆಯವರು ಮಾತ್ರ ಈ ಹುಡುಗಿ ಇಷ್ಟು ಚಿಕ್ಕ ವಯಸ್ಸಿಗೆ ಏನೆಲ್ಲ ನೋವು ತಿಂದಿದೆ ಅನ್ಕೊಳ್ತಾರೆ. ಕೂಡಲೇ ಪ್ರಜ್ಞಾ ಬಳಿ ಬರೋ ಅಭಿ ಅವಳ ಕೈ ಹಿಡಿದು ಎಪ್ಸಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ನನ್ನನ್ನ ಮದುವೆ ಆಗ್ತೀರಾ ಅಂತ ನೇರವಾಗಿ ಕೇಳಿದ್ರೆ ಮನೆಯವರೊಂದಿಗೆ ಸ್ವತಃ ಪ್ರಜ್ಞಾಗೂ ಆಶ್ಚರ್ಯವೇ. ಕರುಣೆಯಿಂದ ಕೇಳ್ತಾ ಇದ್ದೀರಾ ಅಂತ ಪ್ರಜ್ಞಾ ಕೇಳ್ದಾಗ, ನಿಮ್ಗೆ ಹಾಗೆ ಅನ್ನಿಸ್ತಾ ಅಂತ ಅಭಿ ಕೇಳ್ತಾನೆ. ಆಗ ಪ್ರಜ್ಞಾ ಸುಮ್ನಾಗ್ತಾಳೆ. ನೇರವಾಗಿ ನಾಗಪ್ಪ ಮತ್ತೆ ಗಾಯತ್ರಿ ಅವರ ಎದುರಿಗೆ ಹೋದವನು, ನೋಡಿ ಅಂಕಲ್, ಈ ರಾಶಿ ನಕ್ಷತ್ರ ನೀವು ನಂಬಬಹುದು, ಆದ್ರೆ ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ನಂಬಲ್ಲ. ನಾನು ಪ್ರಜ್ಞಾಳನ್ನ ಪ್ರೀತಿಸ್ತಾ ಇರೋ ವಿಷಯವನ್ನ ನಮ್ಮ ತಂದೆ ತಾಯಿಗೆ ಹೇಳಿದೀನಿ, ಅವರು ಸಹ ಒಪ್ಪಿದ್ದಾರೆ ಅಂದಾಗ ನಾಗಪ್ಪ ಭದ್ರಣ್ಣ ಹಾಗೆ ಯಶೋಧರ ಕಡೆ ನೋಡಿದಾಗ ಅವರು ಕೂಡ ಹೌದು ಎಂಬಂತೆ ತಲೆ ಆಡಿಸ್ತಾರೆ. ನಂತರ ಮನೆಯವರ ಕಡೆ ತಿರುಗ್ದವನು, ನೀವೆಲ್ಲ ರಾಶಿ ನಕ್ಷತ್ರ ಅಂತ ಹೇಳಿ ಒಂದು ಹೆಣ್ಣಿನ ಮನಸ್ಸಿನ ಮೇಲೆ ಆರದ ಗಾಯ ಮಾಡಿದಿರಿ. ಪ್ರದೀಪ್, ನೀವು ಒಬ್ಬ ಶಿಕ್ಷಕರಾಗಿ ಯಾವ್ದು ತಪ್ಪು ಯಾವ್ದು ಸರಿ ಅಂತ ತಿಳಿಸಿ ಹೇಳ್ಬೇಕಾದ ನೀವೇ ತಪ್ಪಾಗಿ ನಡ್ಕೊಂಡಿದ್ದೀರಿ. ಇನ್ನು ಮಕ್ಳಿಗೆ ಏನ್ ನೀತಿ ಪಾಠ ಮಾಡ್ತೀರಾ ಅಂದ್ರೆ ಪ್ರದೀಪ್ ತಗ್ಗಿಸಿದ ತಲೆಯನ್ನ ಎತ್ತೋದೇ ಇಲ್ಲ. ನೀವಿಬ್ರು ಅತ್ತಿಗೆಯರು, ತಾಯಿ ಸ್ಥಾನದಲ್ಲಿ ಇರ್ಬೇಕಾದವರು. ಒಂದ್ ವೇಳೆ ನೀವೇ ಆ ರಾಶಿಯಲ್ಲಿ ಹುಟ್ಟಿದವರಾಗಿದ್ರೆ ಆಗ ಏನ್ ಮಾಡ್ತಾ ಇದ್ರಿ ಅಂದ್ರೆ ಅವರು ಸಹ ಏನು ಮಾತಾಡೋದಿಲ್ಲ. ಕೊನೆಗೆ ನಾಗಪ್ಪರವರ ಕಡೆ ತಿರುಗಿ, ಅಪ್ಪ ಅಂದ್ರೆ ಎಲ್ಲಾ ಹೆಣ್ಮಕ್ಳಿಗೆ ರೋಲ್ ಮಾಡೆಲ್ ಇದ್ದಂತೆ, ಆದ್ರೆ ನೀವು ಯಾವತ್ತಾದ್ರೂ ಮಗಳ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ಇಲ್ಲ ಬಿಡಿ, ಈಗ ಮಾತಾಡಿ ಪ್ರಯೋಜನ ಇಲ್ಲ. ನೀವು ಈ ಮದ್ವೆಗೆ ಒಪ್ಪಿಗೆ ಕೊಡಿ ಸಾಕು, ಬೇರೆ ಏನು ಬೇಡ ಅಂದಾಗ ಮಾತಾಡೋ ಭದ್ರಣ್ಣ, ಹೌದಪ್ಪ, ನಿನ್ನ ಮಗಳನ್ನ ನಮ್ಮನೆಗೆ ಸೊಸೆಯಾಗಿ ಕಳಿಸು ಸಾಕು, ಅದೇ ನಮ್ಮ ಸ್ನೇಹಕ್ಕೆ ನೀನು ಕೊಡೋ ಕಾಣಿಕೆ ಇದ್ದಂತೆ ಅಂತ ಹೇಳ್ತಾರೆ. ಆಗ ಮಾತಾಡೋ ನಾಗಪ್ಪ ಅವರು, ಇಷ್ಟು ವರ್ಷ ಅವಳಿಗಾಗಿ ಏನು ಮಾಡಿಲ್ಲ, ಈ ವಿಷಯದಲ್ಲಿ ಅವಳ ಒಪ್ಪಿಗೆ ಕೇಳಿ ಮುಂದುವರಿಯೋಣ ಅಂದಾಗ, ಹೇಳಿ ಪ್ರಜ್ಞಾ, ನನ್ನನ್ನ ಮದುವೆ ಆಗೋಕೆ ತಯಾರಿದ್ದೀರಾ ಅಂತ ಅಭಿ ಕೇಳಿದ್ರೆ, ನಮ್ಮನೆ ಮಹಾಲಕ್ಷ್ಮಿಯಾಗಿ ಬರ್ತೀಯಾ ಅಂತ ಭದ್ರಣ್ಣ ಹಾಗೂ ಯಶೋಧ ಕೇಳಿದಾಗ,
ಯಾರು ಬೇಡ ಅಂದೋಳನ್ನ ಇಷ್ಟು ಪ್ರೀತಿಯಿಂದ ಕರೀತಾ ಇದ್ದೀರಾ, ಖಂಡಿತ ನಾನು ಒಪ್ತೀನಿ ಅಂತ ಪ್ರಜ್ಞಾ ಹೇಳ್ತಾಳೆ. ಆಗ ಮಗಳನ್ನ ತಬ್ಬೋ ಗಾಯತ್ರಿ ಇನ್ನಾದ್ರೂ ನನ್ನ ಕಂದ ನೆಮ್ಮದಿಯನ್ನ ಕಂಡ್ರೆ ಸಾಕು ಅಂತ ಅನ್ಕೊಳ್ತಾರೆ. ಇದಾದ ನಂತರ ಪ್ರಜ್ಞಾಳ ಮದುವೆ ಅಭಿಯೊಂದಿಗೆ ನಡೆಯುತ್ತೆ. ಅವಳ ತವರಿನ ಆಸ್ತಿ ಎಂದು ನಾಗಪ್ಪ ಅವರಿಗೆ ಕೊಡೋಕ್ ಬಂದಾಗ ಅದನ್ನ ಪ್ರಜ್ಞಾ ಸೇರಿದಂತೆ ಅಭಿ ಹಾಗೆ ಅವನ ಮನೆಯವರು ಸಹ ನಯವಾಗಿ ತಿರಸ್ಕರಿಸ್ತಾರೆ. ಬೇಡಪ್ಪ, ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು, ಮಗಳೇ ಅಂತ ಒಂದೇ ಒಂದು ಸಲ ಕರೀರಿ ಸಾಕು ಅಂತ ಪ್ರಜ್ಞಾ ಕಣ್ಣೀರು ಮಿಡಿಯುವಾಗ ನಾಗಪ್ಪನವರು ಒಳ್ಳೇದಾಗ್ಲಿ ಮಗಳೇ ಅಂತ ತಮ್ಮ ಕಣ್ಣೀರನ್ನ ಒರೆಸ್ಕೊಳ್ತಾರೆ. ಅಣ್ಣ ಅತ್ತಿಗೆಯರ ಕಡೆ ತಿರುಗಿದ ಪ್ರಜ್ಞಾ, ಈ ಪೀಡೆ ತೊಲಗ್ಲಿ ಅಂತ ಕಾಯ್ತಿದ್ದೀರಲ್ಲ, ಈಗ ಹೋಗ್ತಾ ಇದ್ದೀನಿ, ಖುಷಿಯಾಗಿರಿ ಅಂತಾಳೆ. ಆಗ ಪ್ರದೀಪ್ ಹಾಗೆ ಪವನ್, ನಾವಿಬ್ರು ಅಣ್ಣಂದಿರಿದ್ದು ಒಬ್ಳು ತಂಗಿಯನ್ನ ಸಹ ಚೆನ್ನಾಗಿ ನೋಡ್ಕೊಳ್ಳೋಕಾಗ್ಲಿಲ್ಲ, ಸಾಧ್ಯವಾದ್ರೆ ಕ್ಷಮ್ಸಮ್ಮ ಅಂತ ತಲೆ ತಗ್ಗಿಸ್ತಾರೆ. ಅತ್ಕೆಯರು ಸಹ ಕ್ಷಮ್ಸು ಅಂತ ಕೇಳ್ತಾರೆ. ಎಲ್ಲರ ಮಾತಿಗೆ ತಲೆ ಆಡಿಸಿದವಳು ಅಭಿಯೊಂದಿಗೆ ಅವನ ಒಲವಿನ ಊರಿಗೆ ಪಯಣಿಸ್ತಾಳೆ. ಇನ್ನು ಅಭಿ ಆ ಊರಿನಿಂದ ಟ್ರಾನ್ಸ್ಫರ್ ತೆಗೆದುಕೊಂಡು ಬೆಂಗಳೂರಿಗೆ ಬಂದು ಅಲ್ಲೇ ತಮ್ಮ ಸ್ವಂತ ಮನೆಯಲ್ಲಿ ನೆಲೆಸಿ ಅಲ್ಲೇ ಕೆಲಸಕ್ಕೆ ಹೋಗ್ತಾನೆ. ಜೊತೆಗೆ ಪ್ರಜ್ಞಾಳನ್ನ ಸಹ ಮುಂದೆ BA MA ಹಾಗೂ B.Ed ಓದಿಸಿ ಅವಳ ಸಾಹಿತ್ಯ ಕ್ಷೇತ್ರದಲ್ಲಿರೋ ಆಸಕ್ತಿ ಗುರ್ತಿಸಿ ಅದರಂತೆ ಅವಳಿಗೆ ಪ್ರೋತ್ಸಾಹಿಸ್ತಾನೆ. ಇದಕ್ಕೆ ಅಭಿಯ ತಂದೆ ತಾಯಿ ಸಹ ಅವಳಿಗೆ ಬೆಂಗಾವಲಾಗಿ ನಿಲ್ತಾರೆ. ಈ ರೀತಿ ಪ್ರಜ್ಞಾಳ ಬದುಕು ಎಲ್ಲರ ತಿರಸ್ಕಾರದಿಂದ ನೊಂದ್ರೂ ಸಹ ಅವಳ ಮುಂದಿನ ಬದುಕು ಬೆಳಕಾಗೋಕೆ ಅಭಿ ಹಾಗೆ ಅವನ ಮನೆಯವರು ಕಾರಣರಾಗ್ತಾರೆ. ತನ್ನ ಕಥೆಯನ್ನ ಎಲ್ಲರ ಎದುರು ತೆರೆದಿಟ್ಟ ಪ್ರಜ್ಞಾ ಅಲ್ಲಿಂದಲೇ ಪ್ರಜ್ಞಾ ಆಗಿದ್ದ ನಾನು ನನ್ನ ಗಂಡನ ಹೆಸರನ್ನ ಸೇರಿಸಿ ಅಭಿಜ್ಞಾ ಆದೆ. ಇವರೇ ನನ್ನ ಬಾಳನ್ನ ಬೆಳಗೋಕೆ ಕಾರಣವಾದ ನನ್ನ ಪತಿ ಅಭಿ ಅಂತ ತನ್ನ ಪಕ್ಕದಲ್ಲಿ ಇರೋ ವ್ಯಕ್ತಿಯನ್ನ ತೋರಿಸ್ತಾಳೆ. ನನ್ನ ಹೆಸರಿನ ಮೊದಲು ಅವರ ಹೆಸರು ಇರಬೇಕು, ಯಾಕಂದ್ರೆ ಈ ಜೀವನಕ್ಕೆ ಅವರೇ ಸ್ಫೂರ್ತಿ. ಈಗ ನನಗೆ 2 ಮಕ್ಳಿದ್ದಾರೆ, ಒಂದು ಗಂಡು ಒಂದು ಹೆಣ್ಣು. ಅವರು ಸಹ ಓದಿ ಒಳ್ಳೆ ಕೆಲ್ಸದಲ್ಲಿದ್ದಾರೆ. ನನ್ನ ಅತ್ತೆ ಮಾವ ಇಂದಿಗೂ ನನ್ನನ್ನ ಮೊದಲಿನಂತೆ ಪ್ರೀತಿಸ್ತಾರೆ ಅಂತ ತನ್ನ ಸುದೀರ್ಘ ಮಾತನ್ನ ನಿಲ್ಲಿಸಿದಾಗ ನಿಶ್ಶಬ್ದದಿಂದ ಕೂಡಿದ್ದ ಇಡೀ ಸಭಾಂಗಣವೇ ಚಪ್ಪಾಳೆಯಿಂದ ಮುಳುಗುತ್ತೆ. ನಂತರ ಅಭಿಯನ್ನ ಕರೆಯೋ ಕಾಲೇಜಿನ ಶಿಕ್ಷಕ, ಈಗ ನೀವು ಮಾತಾಡಿ ಅಂತಾರೆ. ನಸುನಗುತ್ತಾ ಮೈಕ್ ಹತ್ರ ಬಂದ ಅಭಿ ವೇದಿಕೆ ಮೇಲಿರೋ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸಿ ನಂತರ ಸಭೆಯನ್ನ ಕುರಿತು ಮಾತಾಡ್ತಾನೆ. ಈಗ್ಲೂ ಸಹ ಹಳ್ಳಿ ಕಡೆ ಎಷ್ಟೋ ಹೆಣ್ಣು ಮಕ್ಕಳ ಮೇಲೆ ಹೀಗೆ ರಾಶಿ, ನಕ್ಷತ್ರ, ಜಾತಕ ದೋಷ, ಮೂಲ ನಕ್ಷತ್ರ ಎಂಬ ಆಪಾದನೆ ನಡೀತಾ ಇದೆ. ಜಗತ್ತು ಎಷ್ಟೇ ಮುಂದುವರೆದ್ರೂ ಈ ಪಿಡುಗುಗಳು ಇನ್ನೂ ಕೆಲವು ಕಡೆ ಕೇಳಿ ಬರ್ತಿದೆ. ಅದನ್ನ ನಾವು ಮೀರಿ ನಡಿಬೇಕು. ಮತ್ತೆ ಕೈ ಹಿಡ್ದಿರೋ ಹೆಂಡತಿ ಹೇಗೆ ಗಂಡನ ಬೇಕು ಬೇಡ ನೋಡ್ಕೊಳ್ತಾಳೋ ಅದೇ ರೀತಿ ಗಂಡನಾದವನು ಸಹ ಅವಳ ಕನಸಿಗೆ ಬೆಂಗಾವಲಾಗಿ ನಿಲ್ಬೇಕು ಅಂತ ತನ್ನ ಮಾತನ್ನ ಮುಗಿಸಿ ಧನ್ಯವಾದಗಳನ್ನ ಅರ್ಪಿಸ್ತಾನೆ. ಇದನ್ನೆಲ್ಲ ಟಿವಿ ಮೂಲಕ ನೋಡಿದ ಭದ್ರಣ್ಣ ಹಾಗೂ ಯಶೋಧ ಖುಷಿ ಪಡ್ತಾರೆ. ಇದೇ ಕಾರ್ಯಕ್ರಮವನ್ನ ಹಳ್ಳಿಯಲ್ಲಿ ನಾಗಪ್ಪನವರೊಂದಿಗೆ ಇಡೀ ಕುಟುಂಬವೇ ನೋಡಿದಾಗ ಅವರು ಸಹ ಕಂಬನಿ ಮಿಡಿತಾರೆ. ತಾಯಿ ಗಾಯತ್ರಿಗೆ ತನ್ನ ಮಗಳು ಕೊನೆಗೂ ಸುಖ ಜೀವನ ಕಂಡ್ಲು ಎಂಬ ಸಮಾಧಾನವಾದ್ರೆ ತನ್ನ ಮಗಳನ್ನ ತಾನೇ ಅರ್ಥ ಮಾಡ್ಕೊಂಡಿಲ್ಲ ಅಂತ ನಾಗಪ್ಪ ಕಣ್ಣೀರನ್ನ ತೊಡೆದುಕೊಳ್ತಾರೆ. ಇತ್ತ ವೇದಿಕೆ ಮೇಲೆ ಅಭಿ ಹಾಗೆ ಪ್ರಜ್ಞಾ ಇಬ್ಬರಿಗೂ ಸನ್ಮಾನ ಮಾಡ್ತಾರೆ. ಸನ್ಮಾನ ಮುಗಿದ ಮೇಲೆ ಅಭಿ ಹಾಗೆ ಪ್ರಜ್ಞಾ ಕೈ ಹಿಡಿದುಕೊಂಡೇ ವೇದಿಕೆಯಿಂದ ಇಳಿದು ಒಬ್ರಿಗೊಬ್ರು ನೋಡ್ಕೊಂಡು ನಸುನಗುತ್ತಾ ಕಾರ್ಯಕ್ರಮವನ್ನ ಬೀಳ್ಕೊಡ್ತಾರೆ. ಇದು ಕೇವಲ ಕಥೆಯಾಗಿಲ್ಲ. ಎಷ್ಟೋ ಹಳ್ಳಿ ಕಡೆ ಈಗ್ಲೂ ಸಹ ಈ ರೀತಿ ಮೂಢನಂಬಿಕೆ ಇದೆ. ಜನರಿಗೆ ನಂಬಿಕೆ ಇರಬೇಕು, ಆದ್ರೆ ಅತಿಯಾದ ಮೂಢನಂಬಿಕೆ ಮತ್ತೊಬ್ಬರ ಕನಸು ಬದುಕನ್ನ ನಾಶ ಮಾಡುತ್ತೆ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತಷ್ಟು ಒಳ್ಳೆ ಒಳ್ಳೆ ಕತೆಗಳಿಗಾಗಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ.